ಜೈ ಹಿಂದ್. ಸೊ ನೋಡ್ರಿ, ಈ ವಿಡಿಯೋದಲ್ಲಿ ನಾವ್ ಏನ್ ಮಾಡೋಣಪ್ಪ ಅಂತಂದ ಹೇಳಿದ್ರೆ RPF ಎಕ್ಸಾಮ್ ಏನಪ್ಪಾ ಅಂದ್ರೆ GK ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಕ್ಕಾಗಿಲ್ಲ, ನನಗೆ ಟೈಮ್ ಇಲ್ಲ. ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ, ಟೈಮ್ ಇಲ್ಲ. ಸೊ ಅದಕ್ಕೋಸ್ಕರ ಕ್ವಶನ್ಸ್ ಗಳನ್ನ ಕನ್ನಡದಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡಿಲ್ಲ. ಕ್ವಶನ್ಸ್ ಗಳು ಇಂಗ್ಲಿಷ್ ನಲ್ಲೇ ಇರ್ತಾವ, ಬಟ್ ಅದನ್ನ ನಾನು ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಆಗಿ ಕ್ವಶನ್ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ಡಿಸ್ಕಷನ್ ಆಗಿರ್ಬೋದು, ಎಲ್ಲಾನು ಕನ್ನಡದಲ್ಲಿ ಹೇಳ್ಕೊಡ್ತೀನಿ. ಸೊ ಅದ್ರ ಜೊತೆಗೆ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಆಗಿ. ನಿಮ್ಗೆ ಎಕ್ಸಾಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆಗಸ್ಟ್ ಲಾಸ್ಟ್ ವೀಕ್ ಅಲ್ಲಿ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಎಕ್ಸಾಮ್ಸ್ ಇರುತ್ತೆ, ಇದು ಕಂಪಲ್ಸರಿ. ಸೊ ಆಲ್ಮೋಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಆಮೇಲೆ ಅಡ್ಮಿಟ್ ಕಾರ್ಡ್ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಬರುತ್ತೆ. ಸೊ ತುಂಬಾ ಸ್ಪೀಡ್ ಆಗಿ ಒಂದ್ ಸ್ವಲ್ಪ ಏನಂತಂದ್ ಹೇಳಿದ್ರೆ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂತ ಹೋಗೋಣ. ಅದಕ್ಕೋಸ್ಕರ ಕ್ವಶನ್ಸ್ ಗಳನ್ನ ಟ್ರಾನ್ಸ್ಲೇಟ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ GK ಗಳನ್ನ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ನೀವೇನ್ ಮಾಡ್ಕೋಬೇಕಪ್ಪ ಅಂತಂದ್ ಹೇಳಿದ್ರೆ ನೋಟ್ಸ್ ಗಳನ್ನ ಮಾಡ್ಕೋಬೇಕು. ಯಾಕಂತಂದ್ ಹೇಳಿದ್ರೆ ತುಂಬಾ ಕ್ವಶನ್ ಪೇಪರ್ಸ್ ಗಳಿದಾವ. GK ಒಂದ್ ಸ್ವಲ್ಪ ಯಾವ ತರ ಬರ್ತಾವ ಅನ್ನೋದನ್ನ ನಾನು ನಿಮ್ಗೆ ಗೈಡ್ ಮಾಡ್ಕೊಂತ ಹೋಗ್ತೀನಿ. ನೋಡ್ರಿ, ಕ್ವಶನ್ ಏನೈತಪ್ಪ ಅಂತಂದ್ ಹೇಳಿದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಟ್ರೊಡಕ್ಷನ್ ಅನ್ನ ಐಡೆಂಟಿಟಿ ಕಾರ್ಡ್ ಅಂತಂದ್ ಹೇಳಿ ಯಾರು ಕರೆದರು ಅಂತ ಕ್ವಶನ್ ಕೇಳಿದಾರೆ. ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪೀಠಿಕೆ ಐತೆ. ಸೊ ಪೀಠಿಕೆ ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಜನ ಬೇರೆ ಬೇರೆ ರೀತಿಯಾಗಿ ಕರೆದಿದ್ದಾರೆ. ಅದನ್ನ ನಾನು ಬೇರೆ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಅದ್ರಲ್ಲಿ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಇಂಟ್ರೊಡಕ್ಷನ್ ಅನ್ನ ಐಡೆಂಟಿಟಿ ಕಾರ್ಡ್ ಅಂತಂದ್ ಹೇಳಿ ಕರೆದವ್ರು ಯಾರಪ್ಪ ಅಂತಂದ್ ಹೇಳಿದ್ರ NA ಪಾಲ್ಕಿವಾಲ್ ಅಂತಂದ್ ಹೇಳಿ. ಯಾರು? ಪಾಲ್ಕಿವಾಲ್ ಅಂತಂದ್ ಹೇಳಿ. NA ಪಾಲ್ಕಿವಾಲ್ ಅನ್ನೋರು ಏನಪ್ಪಾ ಅಂತಂದ್ ಹೇಳಿದ್ರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ ಪೀಠಿಕೆಯನ್ನ ಐಡೆಂಟಿಟಿ ಕಾರ್ಡ್ ಅಂತಂದ್ ಹೇಳಿ ಕರೆದಿದ್ದಾರೆ. ಈಗ ನೋಡ್ರಿ, ಸಂವಿಧಾನ ಅಂತ ಬಂತು ಅಂತಂದ್ ಹೇಳಿದ್ರೆ ನಮ್ಗೆ ಕ್ಯಾಬಿನೆಟ್ ಮಿಷನ್ ಅಂತಂದ್ ಹೇಳಿ ಬರುತ್ತೆ. ಯಾವಾಗ? ಕ್ಯಾಬಿನೆಟ್ ಮಿಷನ್ 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಅಂತಂದ್ ಹೇಳಿ ಬರುತ್ತೆ. ಅವ್ರ ಏನ್ ಮಾಡ್ತಾರ, ನೀವು ಸಂವಿಧಾನವನ್ನ ರಚನೆ ಮಾಡ್ಕೊಡ್ರಿ ಅಂತಂದ್ ಹೇಳಿ ನಮಗ್ ಪರ್ಮಿಷನ್ ಕೊಡ್ತಾರ. ಅದಾದ ನಂತರ ನೆಕ್ಸ್ಟ್ ನಮ್ಮವ್ರೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿ ಇಲೆಕ್ಷನ್ ಮಾಡ್ತಾರ, ಎಲ್ರು ಸೇರ್ತಾರ. ಸೇರಿದ ನಂತರ ಒಂದ್ ಸಭೆಯನ್ನ ಸೇರ್ತಾರ. ಟೋಟಲ್ ಆಗಿ 2 ಸಭೆ ನಡೀತಾವ. ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಸಭೆ ನಡೀತಾವ. ಆ 2 ಸಭೆಗಳು ಯಾವಾಗ ನಡುದು ಅಂತಂದ್ ಹೇಳಿ ನನಗ ನೀವು ಆನ್ಸರ್ ಅನ್ನ ಹಾಕ್ಬೇಕು ಕಮೆಂಟ್ ಅಲ್ಲಿ. ಎಲ್ರು ಹಾಕ್ರಿ. ಸೊ ಅಂದ್ರೆ ನಿಮ್ಗೆ ಅವಾಗ ಏನಂತಂದ್ ಹೇಳಿದ್ರೆ ನಿಮ್ದು ನೆನ್ಪಿಟ್ಕೊಳ್ಳೋ ಶಕ್ತಿನೂ ಜಾಸ್ತಿ ಆಗತ್ತ. ಅದಾದ ನಂತರ ಮರ್ಯಾಂಗಿಲ್ ನೀವು, ನಾನು ಎಲ್ಲೋ ಒಂದ್ ಕಡೆ ಕಮೆಂಟ್ ಹಾಕಿದ್ದೆಲ್ಲ ಸರ್ ಕೇಳಿರೋದಕ್ಕೆ ಅಂತಂದ್ ಹೇಳಿ. ಸೊ 2 ಏನಂತಂದ್ ಹೇಳಿದ್ರೆ ಸಭೆಗಳು ನಡೀತಾವ. ಆ ಸಭೆಗಳು ಯಾವಾಗ ನಡೆದು ಅಂತಂದ್ ಹೇಳಿ ನೋಡ್ರಿ. ಆ ಸಭೆಗಳಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರ ಸಚ್ಚಿದಾನಂದ್ ಸಿನ್ಹಾ, ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ಯಾರಪ್ಪಾ ಅಂತಂದ್ ಹೇಳಿದ್ರೆ ನೋಡ್ರಿ, ನೆಕ್ಸ್ಟ್ ಯಾರು ಬರ್ತಾರ, ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆ ಸಭೆಗಳಲ್ಲಿ ಅಧ್ಯಕ್ಷರನ್ನಾಗಿ ಯಾರನ್ನ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಸಚ್ಚಿದಾನಂದ್ ಸಿನ್ಹಾ ಅವರನ್ನ ಮಾಡ್ತಾರ. ಬಟ್ ಆದ್ರ ಪರ್ಮನೆಂಟ್ ಆಗಿ ನಮಗ್ ಬೇಕಾಗಿರೋದನ್ನ ತುಂಬಾ ಇಂಪಾರ್ಟೆಂಟ್, ಪರ್ಮನೆಂಟ್ ಆಗಿ ಸಂವಿಧಾನದ ಅಧ್ಯಕ್ಷರನ್ನಾಗಿ ಯಾರನ್ನ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಅದ್ರಲ್ಲಿ ಮತ್ತೇನಪ್ಪಾ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ ಸಮಿತಿಗಳು ಬರ್ತಾವ. ಆ ಸಮಿತಿಗಳೊಳಗಡೆ ತುಂಬಾ ಇಂಪಾರ್ಟೆಂಟ್ ಒಂದು ಸಮಿತಿ ಯಾವ್ದಂತಂದ್ ಹೇಳಿದ್ರೆ ಕರಡು ಸಮಿತಿ ಅಂತಂದ್ ಹೇಳ್ತೀವಿ. ಆ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದ್ ಹೇಳಿದ್ರೆ BR ಅಂಬೇಡ್ಕರ್ ಅವರು. BR ಅಂಬೇಡ್ಕರ್ ಅವ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರ. ಉಳಿದದ್ದೇನಂತಂದ್ ಹೇಳಿದ್ರೆ ನಾವು ಮತ್ತೆ ನೆಕ್ಸ್ಟ್ ನೋಡೋಣ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂತಂದ್ ಹೇಳಿ ಬಂತು ಅಂತಂದ್ ಹೇಳಿದ್ರ ಇವಾಗ ಏನಪ್ಪಾ ಅಂತಂದ್ ಹೇಳಿ ನಾವು 450 ಮೇಲೆ ವಿಧಿಗಳಿದಾವ ಅಂತಂದ್ ಹೇಳ್ತೀವಿ. ಅದ್ರಲ್ಲೂ ತುಂಬಾ ಇಂಪಾರ್ಟೆಂಟ್ ಒಂದು ಆರ್ಟಿಕಲ್ ಬರುತ್ತಾ, ಆರ್ಟಿಕಲ್ 32. ಈ ಆರ್ಟಿಕಲ್ 32 ಏನಪ್ಪಾ ಅಂತಂದ್ ಹೇಳಿದ್ರ ನಮ್ದು ಯಾವ್ದಾದ್ರು ಮೂಲಭೂತ ಹಕ್ಕುಗಳು ಏನಾದ್ರು ಇವಾಗೇನು ಉಲ್ಲಂಘನೆ ಆದವು ಅಂತಂದ್ ಹೇಳಿದ್ರೆ, ಈಗ ನಾನು ಮಾತಾಡ್ತಾ ಇದ್ದೀನಿ, ನೀನ್ ಮಾತಾಡ್ಬಾರ್ದಪ್ಪ ಅಂತಂದ್ ಹೇಳಿ ನನ್ನ ಜೊತೆ ಯಾರಾದ್ರೂ ಜಗಳ ಮಾಡಿದ್ರೆ ಅಂದ್ರೆ ನನ್ನ ಮಾತನಾಡುವ ಹಕ್ಕು ಏನಂತಂದ್ ಹೇಳಿದ್ರೆ ಒಂದು ಮೂಲಭೂತ ಹಕ್ಕು ಉಲ್ಲಂಘನೆ ಆಗತ್ತ. ಸೊ ಈಗ ಸ್ವತಂತ್ರವಾಗಿ ಜೀವಿಸುವ ಹಕ್ಕು, ನೀನ್ ಜೀವನಾನ ನಡ್ಸಂಗಿಲ್ಲ ಇಂಡಿಯಾ ಒಳಗಡೆ ಅಂತಂದ್ ಹೇಳಿ ಯಾರಾದ್ರೂ ನಿಮ್ ಮೇಲೆ ಆರೋಪ ಹೊರಿಸಿ ನಿಮ್ ಜೊತೆ ಜಗಳ ಮಾಡ್ತಿದ್ರೆ ಅಲ್ಲಿ ಜೀವಿಸುವ ಹಕ್ಕು ಏನಪ್ಪಾ ಅಂತಂದ್ ಹೇಳಿದ್ರೆ ಉಲ್ಲಂಘನೆ ಆಗತ್ತ. ಅವಾಗ ನಾವು ಕೋರ್ಟ್ ಅನ್ನ ಮೊರೆ ಹೋಗಬಹುದು. ಯಾವ್ದನ್ನ? ಆರ್ಟಿಕಲ್ 32 ಮುಖಾಂತರ ಸುಪ್ರೀಂ ಕೋರ್ಟ್ ಅನ್ನ, ಆಮೇಲೆ ಆರ್ಟಿಕಲ್ 226 ಮುಖಾಂತರ ಹೈಕೋರ್ಟ್ ನ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಸಹಾಯವನ್ನ, ಮೊರೆಯನ್ನ ಏನ್ ಮಾಡ್ಬೋದು ಅಂತಂದ್ ಹೇಳಿದ್ರೆ ಸಹಾಯವನ್ನ ಕೋರ್ಬಹುದು. ಅವಾಗ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ರಿಟ್ಸ್ ಗಳನ್ನ ಜಾರಿಗೆ ತಗೊಂಡ್ ಬರ್ತಾರ. ಸೊ ಅದಕ್ಕೋಸ್ಕರ ಆರ್ಟಿಕಲ್ 32 ಏನಪ್ಪಾ ಅಂತಂದ್ ಹೇಳಿದ್ರೆ BR ಅಂಬೇಡ್ಕರ್ ಅವರು ಏನಂತ ಕರೆದಿದಾರೆ ಅಂತಂದ್ ಹೇಳಿದ್ರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತಂದ್ ಹೇಳಿ ಕರೆದಿದ್ದಾರೆ. ಸೊ ಆರ್ಟಿಕಲ್ 32 ಏನಂತ ಕರೆದಿದ್ದಾರೆ? ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತಂದ್ ಹೇಳಿ ಕರೀತಾರೆ. ಇಷ್ಟು ಏನಪ್ಪಾ ಅಂತಂದ್ ಹೇಳಿ ನೆನ್ಪಿಟ್ಕೋಬೇಕು. ಆಮೇಲೆ ಜವಾಹರ್ಲಾಲ್ ನೆಹರು ಅಂತಂದ್ ಹೇಳಿ ನಿಮ್ಗೆ ಗೊತ್ತೈತಿ, ಇವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಮೊದಲನೇ ಪ್ರೈಮ್ ಮಿನಿಸ್ಟರ್. ಆಮೇಲೆ ಮಹಾತ್ಮ ಗಾಂಧೀಜಿ ಅವ್ರ ಚಳುವಳಿಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ವಿಡಿಯೋಸ್ ಗಳನ್ನೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ನೋಡ್ಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಫಸ್ಟ್ ಮುನ್ಸಿಪಲ್ ಕಾರ್ಪೊರೇಷನ್. ಈಗ ನೋಡ್ರಿ, ಕಾರ್ಪೊರೇಷನ್ ಸಿಟಿ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕಾರ್ಪೊರೇಷನ್ ಇರ್ತಾವ. ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ನೋಡ್ರಿ. ಹಳ್ಳಿ ಒಳಗಡೆ ಏನಿರ್ತಾವಪ್ಪ ಅಂತಂದ್ ಹೇಳಿದ್ರೆ ಪಂಚಾಯತಿಗಳು ಇರ್ತಾವ. ಆಮೇಲೆ ನೆಕ್ಸ್ಟ್ ತಾಲೂಕ್ ಒಳಗಡೆ ಏನಿರ್ತಾವ ಅಂತಂದ್ ಹೇಳಿದ್ರೆ ತಾಲೂಕ್ ಪಂಚಾಯತಿ, ಜಿಲ್ಲೆ ಒಳಗೆ ಜಿಲ್ಲಾ ಪಂಚಾಯತಿ, ಆಮೇಲೆ ನಗರಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ಇರ್ತಾವ. ಮುನ್ಸಿಪಲ್ ಪಾರ್ಟಿ ಅಂತಂದ್ ಹೇಳ್ತಿರಲ್ಲ ನೀವು ಸಿಂಪಲ್ ಕನ್ನಡದಾಗ, ಮುನ್ಸಿಪಲ್ ಕಾರ್ಪೊರೇಷನ್.
ಅಂತದ್ದು ನಮ್ಮ ಇಂಡಿಯಾದೊಳಗಡೆ ಫಸ್ಟ್ ಎಲ್ಲಿ ಸ್ಥಾಪನೆ ಆಯ್ತು ಅಂತ ಕ್ವಶನ್ ಕೇಳಿದ್ರೆ ಮದ್ರಾಸ್ ಒಳಗಡೆ. ಎಲ್ಲಿ ಸ್ಥಾಪನೆ ಆಗತ್ತ? ಮದ್ರಾಸ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಫಸ್ಟ್ ಮುನ್ಸಿಪಲ್ ಕಾರ್ಪೊರೇಷನ್ ಸ್ಟಾರ್ಟ್ ಆಗತ್ತೆ. ಸೇಮ್ ಅದೇ ತರ ಬೆಂಗಳೂರಲ್ಲಿ ಯಾವ್ದು ಮುನ್ಸಿಪಲ್ ಕಾರ್ಪೊರೇಷನ್ ಐತೆ ಅದ್ರ ಹೆಸರೇನು? BBMP ಅಂತ ಹೇಳ್ತೀವಲ್ಲ, ಸೊ BBMP. ಸೇಮ್ ಅದೇ ತರ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದಾವ ಅಂತ ಜಸ್ಟ್ ನಿಮ್ಗೆ ಬೇರೆ, ಬಟ್ ಆದ್ರೆ ಇದನ್ನ ನೆನ್ಪಿಡ್ಕೊಡ್ರಿ. ಆಮೇಲೆ ಯಾವಾಗ ಸ್ಥಾಪನೆ ಆಯ್ತು, ಯಾವ ವರ್ಷ ಸ್ಥಾಪನೆ ಆಯ್ತು ಅಂತಂದ ಹೇಳಿ ನನ್ಗೊಂದೇನಪ್ಪಾ ಅಂತಂತ ಹೇಳಿದ್ರೆ ಒಂದ್ ಮೆಸೇಜ್ ಹಾಕಿರ್ಲಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕೀಲಿಮಾಂಜಾರೋ. ಕೀಲಿಮಾಂಜಾರೋ ಅಂತಂದ ಹೇಳಿ ಒಂದೇನಪ್ಪಾ ಅಂತಂದ ಹೇಳಿದ್ರೆ ಪರ್ವತ ಬರುತ್ತೆ. ಕೀಲಿಮಾಂಜಾರೋ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಕೀಲಿಮಾಂಜಾರೋ ಅಂತಂದ ಹೇಳಿ ಒಂದು ಪರ್ವತ ಬರುತ್ತ. ಈ ಪರ್ವತ ಯಾವ ಖಂಡದಲ್ಲಿ ಐತಿ ಅಂತ ಕ್ವಶನ್ ಕೇಳಿದ್ರೆ ಯಾವ ಖಂಡದೊಳಗಡೆ ಐತಪ್ಪ ಅಂತಂದ ಹೇಳಿದ್ರೆ ಆಫ್ರಿಕಾದೊಳಗಡೆ ಐತೆ. ನೀವು ನನಗೆ ಹಾಕ್ರಿ ಯಾವ ದೇಶದಲ್ಲಿ ಐತೆ ಅಂತಂದ ಹೇಳಿ ನೀವು ನನಗೆ ಆಪ್ಷನ್ ನೀವು ಹುಡುಕ್ಬೇಕಪ್ಪ. ಎಲ್ಲಾನು ಕೆಲವು ಜನ ಹೇಳ್ತಾ ಇದ್ರು, ಸೊ ಎಲ್ಲಾನು ನಾವು ಹೇಳೋದಾದ್ರೆ ನೀ ಯಾಕೆ ವಿಡಿಯೋ ಮಾಡ್ತೀವಿ ಅಂತಂದ ಹೇಳಿ. ನೀ ವಿಡಿಯೋನ ನೋಡಕ್ ಹೋಗ್ಬೇಡ. ನೀ ವಿಡಿಯೋನ ನೋಡಕ್ ಹೋಗ್ಬೇಡ. ನೀ ಸ್ಟಡಿ ಮಾಡ್ಲಿಲ್ಲ ಅಂತಂದ ಹೇಳಿದ್ರೆ ನಾ ಬಂದ್ ಎಕ್ಸಾಮ್ ಬರೀಬೇಕು ಅಲ್ಲಿ. ನೀನ್ ಸ್ಟಡಿ ಮಾಡ್ಬಿಟ್ಟು ನೀನ್ ಆನ್ಸರ್ಸ್ ಗಳನ್ನ ಹಾಕ್ಬೇಕು. ಹೇಳ್ತಾ ಇತ್ತಲ್ಲ, ಗೈಡ್ ಮಾಡ್ತೀವಿ. ಸೊ ಕೀಲಿಮಾಂಜಾರೋ ಏನಪ್ಪಾ ಅಂತಂದ ಹೇಳಿದ್ರೆ ಆಫ್ರಿಕಾ ಖಂಡದೊಳಗಡೆ ಐತೆ. ಯಾವ ದೇಶದಲ್ಲಿ ಐತೆ ಅಂತಂದ ಹೇಳಿ ನೀವು ನೋಡ್ಕೋಬೇಕು. ಸೇಮ್ ಅದೇ ತರ ನೋಡ್ರಿ, ವರ್ಲ್ಡ್ ಅಲ್ಲಿ ಅತಿ ದೊಡ್ಡ ಪರ್ವತ ಅಂತಂದ ಹೇಳಿ ಬಂತು ಅಂತಂದ ಹೇಳಿದ್ರೆ ನಾವು ಏನಂತ ಹೇಳ್ತೀವಿ? ಮೌಂಟ್ ಎವರೆಸ್ಟ್ ಅಂತಂದ ಹೇಳ್ತೀವಿ. ಅತಿ ದೊಡ್ಡ ಪರ್ವತ ಯಾವ್ದಪ್ಪ ಅಂತಂದ ಹೇಳಿದ್ರೆ ಮೌಂಟ್ ಎವರೆಸ್ಟ್ ಅಂತಂದ ಹೇಳ್ತೀವಿ. ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಮ ಭಾರತ ದೇಶದೊಳಗಡೆ ಬಂತು ಅಂತಂದ ಹೇಳಿದ್ರೆ K2 ಅಂತಂದ ಹೇಳ್ತೀವಿ, ಮೌಂಟ್ ಗಾಡ್ವಿನ್ ಅಸ್ಟಿನ್. ಸೊ ಕಾಂಚನಜುಂಗ ಅಲ್ಲ, ಎಷ್ಟೋ ಜನ ಹೇಳ್ತಾರೆ ಕಾಂಚನಜುಂಗ. ಕಾಂಚನಜುಂಗ ಅಲ್ಲ. ಸೊ POK ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಮಲ್ಲೇ ಐತೆ, ಇನ್ನು ನಾವು ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ K2 ಮೌಂಟ್ ಗಾಡ್ವಿನ್ ಅಸ್ಟಿನ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಮ ಭಾರತ ದೇಶದ ಅತ್ಯುನ್ನತ ಶಿಖರ ಅಂತಂದ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ಪರ್ವತ ಶ್ರೇಣಿಗಳು ಬರ್ತಾವ. ಸೊ ಕೆಲವೊಂದೇನಪ್ಪಾ ಅಂತಂದ ಹೇಳಿದ್ರೆ ಪರ್ವತ ಶ್ರೇಣಿಗಳು ಬರ್ತಾವ. ಸೊ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಮೌಂಟೇನ್ ರೇಂಜಸ್ ಗಳು ಯಾವ್ದಪ್ಪ ಅಂತಂದ ಹೇಳಿದ್ರೆ ಇಲ್ಲಿ ಫಸ್ಟ್ ಒಂದ್ ನೋಡ್ರಿ, ಈ ಪ್ರದೇಶದಲ್ಲಿ ಬರ್ತಾವ ಉತ್ತರ ಅಮೆರಿಕಾದೊಳಗಡೆ. ಸೊ ಇವುಗಳನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ರಾಕಿ ಪರ್ವತ ಶ್ರೇಣಿ ಅಂತ ಕರಿತೀವಿ. ಆಮೇಲೆ ಈ ಪ್ರದೇಶದಲ್ಲಿ ಒಂದ್ ಬರ್ತಾವ ಅತಿ ಉದ್ದವಾದ, ಪ್ರಪಂಚದಲ್ಲಿ ಅತಿ ಉದ್ದದ ಪರ್ವತ ಶ್ರೇಣಿ ಅಂತಂದ ಹೇಳ್ತೀವಿ. ಅದ್ರ ಹೆಸರೇನಪ್ಪಾ ಅಂತಂದ ಹೇಳಿದ್ರೆ ಆಂಡೇಸ್ ಅಂತಂದ ಹೇಳ್ತೀವಿ. ಆಂಡೇಸ್ ಪರ್ವತ ಶ್ರೇಣಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಮೇಲೆ ನಾನು ಆಲ್ರೆಡಿ ಜಿಯೋಗ್ರಫಿಯಲ್ಲಿ ವಿಡಿಯೋಸ್ ಗಳನ್ನ ಮಾಡಿ ಹಾಕಿದ್ದೀನಿ, ಮ್ಯಾಪ್ಸ್ ಅಂತಂದ ಹೇಳ್ಬಿಟ್ಟು. ಅದನ್ನ ನೀವು ನೋಡ್ಬೋದು. ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೀನಿ, ಆಲ್ರೆಡಿ ನೋಡ್ಬೇಕು ಇವನ್ನೆಲ್ಲ. ಆಮೇಲೆ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಭಾರತ ಅಂದ್ರೆ ನೇಪಾಳ ಬರದಲ್ಲಿ ಬರುವಂತದ್ದು ಹಿಮಾಲಯ ಪರ್ವತ ಶ್ರೇಣಿಗಳಂತಂದ ಹೇಳ್ತೀವಿ. ಆಮೇಲೆ ಯುರೋಪ್ ಮತ್ತು ಏಷ್ಯಾದ ಖಂಡದ ನಡುವೆ ಬರುವಂತಹ ಪರ್ವತ ಶ್ರೇಣಿಗಳನ್ನ ನಾವು ಯೂರಲ್ ಪರ್ವತ ಶ್ರೇಣಿ ಅಂತಂದ ಹೇಳ್ತೀವಿ. ಇಷ್ಟು ಪರ್ವತ ಶ್ರೇಣಿಗಳನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಉಳಿದಿದ್ದು ಯಾವ್ದಾದ್ರು ಬಂದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ನಾನು ನಿಮ್ಗೆ ಹೇಳ್ಕೊಟ್ಟಿರ್ತೀನಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತೆ. ಸೊ ಅಟ್ಮಾಸ್ಫರಿಕ್ ರೇನ್ ಫಾಲ್ ಅನ್ನ ಏನಂತ ಕರೀತಾರ? ಅಂದ್ರೆ ವಾತಾವರಣದ ಪ್ರಕಾರ ಆಗುವ ಮಳೆಯನ್ನ ಅಟ್ಮಾಸ್ಫರಿಕ್ ರೇನ್ ಫಾಲ್ ಅನ್ನ ಏನಂತ ಕರೀತಾರೆ? ಈಗ ನೀವು ಫಾರ್ ಎಕ್ಸಾಂಪಲ್ ನೋಡ್ರಿ, ಸಡನ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಮೋಡ ಆಗತ್ತ, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಮಳೆ ಆಗತ್ತ. ಬಟ್ ಅದ್ರ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಾವೇನ್ ಹೇಳ್ತೀವಿ ಅಂತಂದ ಹೇಳಿದ್ರೆ ಜೂನ್ ಇಂದ ಹಿಡ್ಕೊಂಡು ಸೆಪ್ಟೆಂಬರ್ ವರೆಗೂ ಮಳೆಗಾಲ ಬರುತ್ತಲ್ಲ. ಸೊ ಗಾಳಿ ಹೆಂಗ್ ಬೀಸುತ್ತ ಆ ತರ ಏನಪ್ಪಾ ಅಂತಂದ ಹೇಳಿದ್ರೆ ಮಳೆ ಆಗತ್ತ. ಅದನ್ನ ನಾವು ಸೈಕ್ಲೋನಿಕ್ ರೈನ್ ಫಾಲ್ ಅಂತಂದ ಹೇಳ್ತೀವಿ. ಈಗ ನೋಡ್ರಿ, ಜೂನ್ ಇಂದ ಸೆಪ್ಟೆಂಬರ್ ವರೆಗೂ ಬರೋದನ್ನ ನಾವೇನಂತ ಕರಿತೀವಿ? ಇಂಡಿಯಾದೊಳಗಡೆ ಮಾನ್ಸೂನ್ ಅಂತ ಕರಿತೀವಿ, ಮಾನ್ಸೂನ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೆಲವೊಂದು ಥಿಂಗ್ಸ್ ಗಳು ಬರ್ತಾವ ನೋಡ್ರಿ. ನಾನು ಸ್ವಲ್ಪ ಮಿಸ್ ಆಗಿ ಹೇಳಿದೆ. ಜೂನ್ ಇಂದ ಸೆಪ್ಟೆಂಬರ್ ವರೆಗೂ ಬರೋದನ್ನ ನಾವು ಮಾನ್ಸೂನ್ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಅಟ್ಮಾಸ್ಫರಿಕ್ ರೈನ್ ಫಾಲ್ ಅಂತಂದ ಹೇಳಿದ್ರೆ ಇವಾಗ ಈ ಪ್ರದೇಶದಲ್ಲಿ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂತ ತಗೊಳ್ರಿ, ಈ ಕಡೆ ಸಮುದ್ರ ಐತೆ, ಈ ಕಡೆ ಸಮುದ್ರ ಐತೆ. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ವಾತಾವರಣದಲ್ಲಿ ಚೇಂಜಸ್ ಆಗತ್ತೆ. ಈಗ ನೀವು ಕೇಳಿರಬಹುದು, ಇವಾಗ ಎಲ್ರು ರೇಡಿಯೋ ಕೇಳ್ತಿರಲ್ಲ ಗೊತ್ತಿಲ್ಲ, ವಾರ್ತಾದಲ್ಲಿ ಹೇಳ್ತಾ ಇದ್ರು 1:15 7 ಗಂಟೆಗೆಲ್ಲ. ಸೊ ವಾಯುಭಾರ ಕುಸಿತ, ಬಂಗಾಳ ಕೊಲ್ಲಿಯಲ್ಲಿ ಇಂದು ವಾಯುಭಾರ ಕುಸಿತ, ಅಲ್ಲಲ್ಲಿ ಸಾಧಾರಣ ಮಳೆ ಆಗುತ್ತದೆ ಅಂತಂದ ಹೇಳ್ಬಿಟ್ಟು ನೀವೆಲ್ಲಾದ್ರೂ ಕೇಳಿರ್ಬೋದು ಇದನ್ನೆಲ್ಲ. ವಾಯುಭಾರ ಕುಸಿತ ಅಂತಂದ ಹೇಳಿದ್ರೆ ಅಟ್ಮಾಸ್ಫರಿಕ್ ಏನಪ್ಪಾ ಅಂತಂದ ಹೇಳಿದ್ರೆ ಪ್ರೆಷರ್ ಡ್ರಾಪ್ ಆಗೋದ್ರಿಂದ, ವಾಯುಭಾರ ಕುಸಿತದಿಂದ ಉಂಟಾಗುವ ಮಳೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಸೈಕ್ಲೋನಿಕ್ ರೈನ್ ಫಾಲ್ ಅಂತ ಕರಿತೀವಿ. ಅಂದ್ರೆ ಸೈಕ್ಲೋನ್ ಎದ್ದೈತಿ, ಚಂಡಮಾರುತ ಎದ್ದೈತಿ, ಚಂಡಮಾರುತ ಮಳೆ ಅಂತಂದ ಹೇಳ್ತೀವಿ. ಕ್ಲಿಯರ್? ಸೊ ಇದ್ ಪಾಯಿಂಟ್ ಅನ್ನ ನೀವೇನಂತಂದ ಹೇಳಿದ್ರೆ ನೆನ್ಪಿಡ್ಬೇಕು. ಆಮೇಲೆ ಕೆಲವೊಂದು ಏನಪ್ಪಾ ಅಂತಂದ ಹೇಳಿದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಚಂಡಮಾರುತಗಳನ್ನ ಬೇರೆ ಬೇರೆ ತರ ಅಂತಂದ ಹೇಳ್ತೀವಿ. ನಮ್ಮಲ್ಲಿ ಏನಂತ ಕರಿತೀವಿ? ಚಂಡಮಾರುತ ಅಂತ ಕರಿತೀವಿ. ಅದಾದ ನಂತರ ಜಪಾನ್ ಒಳಗಡೆ ಬೇರೆ ಕರೀತಾರ. ಸೊ ಇವುಗಳನ್ನೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಜಿಯೋಗ್ರಫಿಲಿ ನಾನು ಕವರ್ ಮಾಡ್ಕೊಂಡಿದೀನಿ, ಅವುಗಳನ್ನ ಸ್ವಲ್ಪ ನೀವು ನೋಡ್ಕೊಬೇಕು. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಅತಿ ಹೆಚ್ಚು ಮಳೆ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಳೆ ಎಲ್ಲಾಗತ್ತಪ್ಪ ಅಂತಂದ ಹೇಳಿದ್ರೆ ಮೇಘಾಲಯದ ಮಾಸಿನ್ ರಾಮ್ ಅಲ್ಲಿ ಆಗತ್ತ. ನಾನು ಕ್ಲಾಸ್ಗಳನ್ನ ಕೇಳಿದವ್ರು ಹೇಳ್ತಾರ, ಸೊ ಮಾಸಿನ್ ರಾಮ್ ಅಲ್ಲೇ ಏನಕ್ಕೆ ಜಾಸ್ತಿ ಮಳೆ ಆಗತ್ತ, ಯಾಕಪ್ಪ ಅಂತಂದ ಹೇಳಿದ್ರೆ ಈ ಕಡೆಯಿಂದ ಹೋಗುವ ಮಾರುತಗಳು ಅಂದ್ರೆ ಅರಬ್ಬಿ ಶಾಖೆಯಿಂದ ಹೋಗುವ
ಮಾನ್ಸೂನ್ ಮಾರುತಗಳು, ಆಮೇಲೆ ಬಂಗಾಳ ಕೊಲ್ಲಿಯಿಂದ ಹೋಗುವ ಮಾನ್ಸೂನ್ ಮಾರುತದ ಏನಿದಾವಲ್ಲ ಇವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ತಡೆ ಹಿಡಿತಾವ. ಯಾವ ತಡೆ ಹಿಡಿತಾವ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಪರ್ವತ ಶ್ರೇಣಿಗಳು ಬರ್ತಾವ. ಯಾವ್ಯಾವು? ಕಾಸಿ, ಗಾರೋ ಮತ್ತು ಜೈಂತಿಯ ಅಂತಂದ ಹೇಳ್ಬಿಟ್ಟು 3 ಪರ್ವತ ಶ್ರೇಣಿಗಳು ತಡೆ ಹಿಡಿಯೋದ್ರಿಂದ ಆ ಮಾರುತಗಳನ್ನ ಅಲ್ಲೇ ಮೋಡಗಳಾಗಿ ಅತಿ ಹೆಚ್ಚು ಮಳೆ ಬೀಳುತ್ತಾ ಅದು ಮೇಘಾಲಯದ ಚಿರಾಪುಂಜಿಯ ಮಾಸಿನ್ ರಾಮ್ ಒಳಗಡೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತಂದ ಹೇಳಿದ್ರೆ ನೆನ್ಪಿಡ್ಬೇಕು. ಆಮೇಲೆ ಅತಿ ಕಡಿಮೆ ಮಳೆ ಎಲ್ಲಾಗತ್ತಪ್ಪ ಅಂತಂದ ಹೇಳಿದ್ರೆ ರಾಜಸ್ಥಾನದ ರೋಹಿಲಿ ಎಂಬ ಗ್ರಾಮದಲ್ಲಿ, ಅದ ನಗರ ಅಂತಂದ ಹೇಳ್ತೀವಿ. ರೋಹಿಲಿ ಎಂಬ ನಗರದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಅತಿ ಕಡಿಮೆ ಮಳೆ ಆಗತ್ತ. ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೀರೆ ಪರ್ಯುಡೆ ಅಂತಂದ ಹೇಳ್ಬಿಟ್ಟು ನಿಮಗ್ ಬರಿತೀನಿ, ಇಲ್ಲಿ ಬರಿತೀನಿ ನೋಡ್ರಿ, ಸೈರೆ ಪರ್ಯುಡೆ ಅಂತಂದ ಹೇಳ್ಬಿಟ್ಟು. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ನಾನು ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ನೋಡ್ರಿ, ಇಲ್ಲಿ ನೀವು ಫೋಟೋಸ್ ಎಲ್ಲ ನೋಡ್ತಿರ್ಬೇಕು ನೋಡ್ರಿ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಒಂಥರ ಮಾಡೆಲ್ಗಳಿದಾವ. ಅದ್ರೊಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಕಬ್ಬಿಣವನ್ನ ಹಾಕ್ಬಿಟ್ಟು ಅಥವಾ ಬಂಗಾರವನ್ನ ಹಾಕಿ ಅಥವಾ ತಾಮ್ರವನ್ನ ಹಾಕಿ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಮೂರ್ತಿಗಳನ್ನ ತಯಾರು ಮಾಡ್ತಾರೆ. ಈಗ ಗಣಪತಿ ಮೂರ್ತಿಯನ್ನ ತಯಾರು ಮಾಡ್ತಾರೆ ನೋಡ್ರಿ, ವ್ಯಾಕ್ಸ್ ಇಂದ ಒಂದ್ ರೆಡಿ ಮಾಡಿರ್ತಾರ. ಸೊ ಅದನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಸೈರೆ ಪರ್ಯುಡೆ ಅಂತ ಕರಿತೀವಿ. ಇಂಥದ್ದು ಹರಪ್ಪ ಸಿವಿಲೈಸೇಷನ್ ಒಳಗಡೆ, ಹರಪ್ಪ ನಾಗರಿಕತೆ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಸಿಕ್ಕೈತೆ. ಹರಪ್ಪ ನಾಗರಿಕತೆ ಒಳಗಡೆ ಏನಪ್ಪಾ ಅಂತಂದ್ರೆ ಸಿಕ್ಕೈತೆ. ಸೊ ಅದನ್ನ ಯಾವ್ದಕ್ಕೋಸ್ಕರ ಬಳಸ್ತಾ ಇದ್ರು ಅಂತ ಕ್ವಶನ್ ಕೇಳಿದ್ರೆ ಅದೊಂದೇನಪ್ಪಾ ಅಂತಂದ ಹೇಳಿದ್ರೆ ವ್ಯಾಕ್ಸ್ ಇಂದ, ವ್ಯಾಕ್ಸ್ ನಾವು ರಬ್ಬರ್ ಅಥವಾ ವ್ಯಾಕ್ಸ್ ಅಂತಂದ ಹೇಳ್ತಿಲ್ಲ, ರಬ್ಬರ್ ಅಥವಾ ವ್ಯಾಕ್ಸ್ ಗಳಿಂದ ಯೂಸ್ ಮಾಡ್ಕೊಂಡು ಒಂದೇನಪ್ಪಾ ಅಂತಂದ ಹೇಳಿದ್ರೆ ಮೂರ್ತಿಯನ್ನ ರೆಡಿ ಮಾಡೋದು. ಈ ಫಾರ್ ಎಕ್ಸಾಂಪಲ್ ನನಗೇನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಮೂರ್ತಿ ಬೇಕಾಗೈತೆ, ಇದನ್ನ ರೆಡಿ ಮಾಡೋದು. ಸೊ ಅದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಬಂಗಾರವನ್ನ ಅಥವಾ ಬ್ರಾಂಜ್ ಅನ್ನ ಯಾವ್ದೋ ಒಂದು, ಸೊ ಒಂದೇನಪ್ಪಾ ಅಂತಂದ ಹೇಳಿದ್ರೆ ನೀವು ಅದ್ರದ್ದು ದ್ರವವನ್ನ ಹಾಕಿರಿ ಅಂತಂದ ಹೇಳಿದ್ರೆ ಸ್ವಲ್ಪ ಹೊತ್ತ ನಂತರ ಅದೇನಪ್ಪಾ ಅಂತಂದ ಹೇಳಿದ್ರೆ ಒಂದು ಮಟೀರಿಯಲ್ ಆಗತ್ತೆ. ಅದರಿಂದ ಏನಂತಂದ ಹೇಳಿದ್ರೆ ನೆಕ್ಸ್ಟ್ ವ್ಯಾಕ್ಸ್ ಅನ್ನ ತೆಗೆದು ಬಿಡೋದು, ಅವು ಮೂರ್ತಿ ಆಗತ್ತೆ. ಈಗ ಗಣಪತಿ ಮೂರ್ತಿಗಳನ್ನ ಮಾಡ್ತಾರ ನೋಡ್ರಿ, ಬೆಸ್ಟ್ ಎಕ್ಸಾಂಪಲ್ ಗಣಪತಿ ಮೂರ್ತಿಗಳನ್ನ ಮಾಡ್ತಾರಲ್ಲ, ವ್ಯಾಕ್ಸ್ ಒಂದ್ ಇರುತ್ತೆ, ಅದ್ರೊಳಗಡೆ ಮಣ್ಣನ್ನ ತುಂಬಿಟ್ಟು ಗಣಪತಿ ಮೂರ್ತಿಯನ್ನ ರೆಡಿ ಮಾಡ್ತಾರಲ್ಲ, ಸೇಮ್ ಅದೇ ತರ ಟೆಕ್ನಿಕ್. ಅದನ್ನ ಸೈರೆ ಪರ್ಯುಡೆ ಅಂತ ಕರೀತಾರ ಹರಪ್ಪ ನಾಗರಿಕತೆ ಒಳಗಡೆ. ಅದೊಂದೇನಪ್ಪಾ ಅಂತಂದ ಹೇಳಿದ್ರೆ ವ್ಯಾಕ್ಸ್ ಟೆಕ್ನಿಕ್ ಫಾರ್ ಮೇಕಿಂಗ್ ಬ್ರಾಂಜ್ ಸ್ಟ್ಯಾಚ್ಯೂಸ್ ಅಂತಂದ್ರೆ ಕಂಚಿನ ಪ್ರತಿಮೆಗಳನ್ನ ರೆಡಿ ಮಾಡೋಕೆ, ಕಂಚಿನ ಪ್ರತಿಮೆಗಳನ್ನ ರೆಡಿ ಮಾಡೋಕೆ ಅದನ್ನ ಯೂಸ್ ಮಾಡ್ತಾ ಇದ್ರು. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ ಹೇಳಿದ್ರೆ ಹರಪ್ಪ ನಗರವನ್ನ ಯಾರು ಕಂಡುಹಿಡಿತಾರ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನ್ ಬರುತ್ತಪ್ಪ ಅಂತಂದ ಹೇಳಿದ್ರೆ ಮೆಹೆಂಜೋ ದಾರೋ ಅಂತಂದ ಹೇಳಿ ಬರುತ್ತೆ. ಮೆಹೆಂಜೋ ದಾರೋ ನಗರವನ್ನ ಯಾರು ಕಂಡು ಹಿಡಿತಾರ, ಈ 2 ಪಾಯಿಂಟ್ ಗಳನ್ನ ಮೆಹೆಂಜೋ ದಾರೋ ಮತ್ತು ಹರಪ್ಪ, ಹರಪ್ಪ ಯಾವ ನದಿಯ ದಡದಲ್ಲಿ ಐತಿ, ಇಷ್ಟು ಪಾಯಿಂಟ್ಸ್ ಗಳನ್ನ ಹಾಕ್ರಿ. ನೆಕ್ಸ್ಟ್ ನಮ್ದು ಪಾಯಿಂಟ್ ಬರ್ತಾವ, ನೆಕ್ಸ್ಟ್ ಕ್ವಶನ್ಸ್ ಗಳು ಬರ್ತಾವ, ಆ ಟೈಮಲ್ಲಿ ನಾನು ನಿಮ್ ಜೊತೆ ಡಿಸ್ಕಷನ್ ಅನ್ನ ಮಾಡ್ತಾ ಹೋಗ್ತೀನಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನೈತಪ್ಪ ಅಂತಂದ ಹೇಳಿದ್ರೆ ಭಾರತದ ಭೂ ಪ್ರದೇಶ ಎಷ್ಟೈತಿ ಅಂತ ಕ್ವಶನ್ ಕೇಳಿದ್ರ, ಭಾರತದ ವಿಸ್ತೀರ್ಣ ಎಷ್ಟೈತಿ ಅಂತ ಕ್ವಶನ್ ಕೇಳಿದ್ರೆ ಎಷ್ಟಪ್ಪ ಅಂತಂದ ಹೇಳಿದ್ರೆ 3.28 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಐತೆ. 32,83,000 ಏನಂತ ಹೇಳ್ತಿರಲ್ಲ, 3.28 ಮಿಲಿಯನ್ ಚದರ ಕಿಲೋಮೀಟರ್ ಏನಪ್ಪಾ ಅಂತಂದ ಹೇಳಿದ್ರೆ ಭಾರತದ ವಿಸ್ತೀರ್ಣ ಐತೆ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ನಮ್ಗೆ ಏನ್ ಬರ್ತಾವಪ್ಪ ಅಂತಂದ ಹೇಳಿದ್ರೆ ಇವಾಗ ಈ ಕಡೆ ಏನಪ್ಪಾ ಅಂತಂದ ಹೇಳಿದ್ರೆ ಸಮುದ್ರದ ನೀರಿರುತ್ತೆ, ನಾವು ಕರಾವಳಿ ಪ್ರದೇಶ ಅಂತಂದ ಹೇಳ್ತೀವಿ. ಟೋಟಲ್ ಕರಾವಳಿ ಪ್ರದೇಶ ಎಷ್ಟೈತಪ್ಪ ಅಂತಂದ ಹೇಳಿದ್ರೆ 7,516.5 ಕಿಲೋಮೀಟರ್ ಐತೆ. ಎಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಅಂಡಮಾನು, ಲಕ್ಷದ್ವೀಪ ಎಲ್ಲಾ ಸೇರಿಸ್ಬಿಟ್ಟು ಕರಾವಳಿ ಪ್ರದೇಶ ಎಷ್ಟೈತೆ 7,516.5 ಕಿಲೋಮೀಟರ್. ಇವಾಗ ಅವುಗಳನ್ನ ಬಿಟ್ಬಿಟ್ಟು ಸೊ ಈ ಲಕ್ಷದ್ವೀಪ ಮತ್ತು ಆಮೇಲೆ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನ ಹೊರತುಪಡಿಸಿ ಎಷ್ಟೈತಪ್ಪ ಅಂತಂದ ಹೇಳಿದ್ರೆ 6,100 ಕಿಲೋಮೀಟರ್ ಐತೆ. ಸೇಮ್ ಅದೇ ತರ ಭೂ ಪ್ರದೇಶ ಎಷ್ಟೈತಪ್ಪ ಅಂತಂದ ಹೇಳಿದ್ರೆ ಎಷ್ಟು ಉದ್ದ ಐತೆ 15,200 ಕಿಲೋಮೀಟರ್ ಏನಪ್ಪಾ ಅಂತಂದ ಹೇಳಿದ್ರೆ ಭೂಗಡಿ ಉದ್ದ ಐತೆ. ಅದ್ರಲ್ಲಿ ನಮಗ್ ಕ್ವಶನ್ ಕೇಳ್ತಾರ, ಸೊ ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನ ಹೊಂದಿರುವ ರಾಜ್ಯ ಯಾವುದು ಅಂತಂದ ಹೇಳಿದ್ರೆ 1,600 ಕಿಲೋಮೀಟರ್ ಗುಜರಾತ್ ಅಂತಂದ ಹೇಳ್ತೀವಿ. ಅತಿ ಕಡಿಮೆ ಯಾವ್ದಪ್ಪ ಅಂತಂದ ಹೇಳಿದ್ರೆ ಗೋವಾ ಅಂತಂದ ಹೇಳ್ತೀವಿ 100 ಕಿಲೋಮೀಟರ್. ಒಂದರಲ್ಲಿ 80 ಕೊಟ್ಟಿದ್ದಾರೆ, ಸೊ 100 ಕಿಲೋಮೀಟರ್ ಏನಪ್ಪಾ ಅಂತಂದ ಹೇಳಿದ್ರೆ ಗೌರ್ಮೆಂಟ್ ಬುಕ್ಸ್ ಅಲ್ಲಿ ಕೊಟ್ಟಿರೋದು. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತಂದ ಹೇಳಿದ್ರೆ ಇಲ್ಲಿ ನೆನ್ಪಿಟ್ಕೊಳ್ಬೇಕು. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ ಕ್ವಶನ್. ಇವಾಗ ನಾನು ನಿಮ್ಗೊಂದ್ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಸಿಚುವೇಶನ್ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಇದು ರಿಟ್ಸ್ ಗಳ ಮೇಲೆ ಬಂದಿರೋದು ಆರ್ಟಿಕಲ್ 32ರದ್ದು, ನೀವು ಅದನ್ನ ಯಾವ್ದಂತಂದು ಹೇಳೋರಂತೆ. ಸೊ ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಪಬ್ಲಿಕ್ ಪೊಸಿಷನ್ ಇರುತ್ತೆ. ಪಬ್ಲಿಕ್ ಪೊಸಿಷನ್ ಅಂತಂದ ಹೇಳಿದ್ರೆ ಸರ್ಕಾರಿ ಉದ್ಯೋಗ ಇರುತ್ತೆ, ಸರ್ಕಾರಿ ಉದ್ಯೋಗ ಇರುತ್ತೆ. ಅಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಒಬ್ಬ ವರ್ಕ್ ಮಾಡ್ತಿರ್ತಾನ, ಸರ್ಕಾರಿ ಉದ್ಯೋಗ ಇರುತ್ತೆ, ಅಲ್ಲಿ ಒಬ್ಬ ವರ್ಕ್ ಮಾಡ್ತಿರ್ತಾನ. ಬಟ್ ಅದ್ರ ಅವನೇನಪ್ಪಾ ಅಂತಂದ ಹೇಳಿದ್ರೆ ಪ್ರಾಪರ್ ಆಗಿ ಅವನ ಅಧಿಕಾರಿ ಆಗಿರಲ್ಲ. ಅಂತಂದ ಹೇಳಿದ್ರೆ ಸುಳ್ಳು ಹೇಳ್ಬಿಟ್ಟು ಅಥವಾ ಏನೋ ಲಂಚ ಕೊಟ್ಬಿಟ್ಟು ಅಥವಾ ಏನೋ ಒಂದಾಗಿರುತ್ತೆ. ಸೊ ಅವ್ನಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ಎಲಿಜಿಬಿಲಿಟಿನೇ ಇರಂಗಿಲ್ಲ
ಸೊ ಅವ್ನಿಗೆ ಏನಂತಂದ್ರೆ ಎಲಿಜಿಬಿಲಿಟಿ ಇರಲ್ಲ, ದುಡ್ಡು ಕೊಟ್ಬಿಟ್ಟು ಏನೋ ಮಾಡ್ಕೊಂಡ್ಬಿಟ್ಟು ಅವ್ನು ಏನಂತಂದ್ ಹೇಳಿದ್ರೆ ಅಧಿಕಾರಿ ಆಗಿರ್ತಾನ. ಸೊ ಈಗ ಹೇಳ್ತೀವಲ್ಲ, ಸಾರ್ವಜನಿಕ ಹುದ್ದೆಗೆ ಒಂದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಎಜುಕೇಶನ್ ಏನಂತಂದ್ ಹೇಳಿದ್ರೆ ಇವಾಗ ಅರ್ಹತೆಗಳಿರ್ತಾವ. ಯಾವುದೇ ಅರ್ಹತೆಯನ್ನ ಹೊಂದಿರಂಗಿಲ್ಲ, ಬಟ್ ಆದ್ರೆ ಏನಂತಂದ್ ಹೇಳಿದ್ರೆ ಅವನು ಆ ಪೊಸಿಷನ್ ಅಧಿಕಾರಿಯಾಗಿರ್ತಾನ. ಅವಾಗ ಅದೆಲ್ಲಾದ್ರೂ ಸುಪ್ರೀಂ ಕೋರ್ಟ್ಗೆ ಅಥವಾ ಹೈಕೋರ್ಟ್ ಗಳಿಗೆ, ಯಾವುದೋ ಕೋರ್ಟ್ ಗಳಿಗೆ ಯಾರಾದ್ರೂ ಅರ್ಜಿ ಸಲ್ಲಿಸಿದ ನಂತರನೋ ಅಥವಾ ಹೆಂಗೋ ಗೊತ್ತಾಯ್ತು ಅಂತಂದ್ ಹೇಳಿದ್ರೆ, ಸೊ ಅವಾಗ ಏನ್ ಮಾಡತ್ತಪ್ಪ ಅಂತಂದ್ ಹೇಳಿದ್ರೆ ಅದನ್ನ ಪ್ರಶ್ನಿಸುವ ಹಕ್ಕೈತೆ. ಅದು ಎದ್ರೊಳಗ್ ಬರುತ್ತಪ್ಪ ಅಂತಂದ್ ಹೇಳಿದ್ರೆ ರೈಟ್ಸ್ ಕ್ವಶನ್ ಅಂತಂದ್ ಹೇಳ್ಬಿಟ್ಟು ಪ್ರಶ್ನಿಸುವ ಹಕ್ಕಿನ ಅಡಿಯಲ್ಲಿ ಬರುತ್ತೆ ಅಂತಂದ್ ಹೇಳ್ತೀವಿ. ಯಾವ್ದ್ರಲ್ಲಿ? ಪ್ರಶ್ನಿಸುವ ಹಕ್ಕಿನ ಅಡಿಯಲ್ಲಿ ಬರುತ್ತದು. ಬಟ್ ಆದ್ರ ಇಂಥ ಟೈಮಲ್ಲಿ ಯಾವ ರಿಟ್ ಅನ್ನ ಹೊರಡಿಸುತ್ತ ಅಂತಂದ್ ಹೇಳಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ ನೋಡ್ರಿ, ಇದನ್ನ ನೀವು ಏನಂತಂದ್ ನೀವೇ ಹೇಳ್ಬೇಕು, ಸ್ವಲ್ಪ ಸ್ಟಡಿ ಮಾಡ್ಬೇಕು ನೀವು. ಈಗ ಇನ್ನೊಂದ್ ಬರುತ್ತೆ. ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಒಬ್ಬ ವ್ಯಕ್ತಿ ಇರ್ತಾನ, ಅವ್ನ ಅಪರಾಧ ಮಾಡಿರ್ತಾನೋ ಇಲ್ವೋ ಅಂತಂದ್ ಗೊತ್ತಿರಂಗಿಲ್ಲ, ಬಟ್ ಅದ್ರ ಪೊಲೀಸರು ಬಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅವ್ನ ಅರೆಸ್ಟ್ ಮಾಡ್ತಾರ. ಅರೆಸ್ಟ್ ಮಾಡಿದ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ ಅವ್ರ ರೀಸನ್ ಹೇಳ್ಬೇಕು, ಎದಕ್ ಅರೆಸ್ಟ್ ಮಾಡಿದಾರ, FIR ಐತಿಲ್ಲ ಅಂತಂದ್ ಹೇಳ್ಬಿಟ್ಟು ಎಲ್ಲಾ ಹೇಳಿದ ನಂತರ ಅವ್ನ್ ಕರ್ಕೊಂಡು ಹೋಗ್ತಿರ್ತಾರ. ಕರ್ಕೊಂಡು ಹೋದ ನಂತರ 24 ಗಂಟೆಗಳ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಅವರು ಜಡ್ಜ್ಗಳ ಮುಂದ್ಗಡೆ ಅಥವಾ ಕೋರ್ಟಿಗೆ ಹೋಗಿ ಸಬ್ಮಿಟ್ ಮಾಡ್ಬೇಕು. ಇದೆಲ್ಲ ಏನೂ ಮಾಡ್ಲಿಲ್ಲ, ಅವ್ನ್ ತಪ್ಪೇ ಮಾಡಿಲ್ಲ ಅಂತಂದ್ ಹೇಳಿದಾಗ ಅವಾಗ ಏನಂತಂದ್ ಹೇಳಿದ್ರೆ ಒಂದು ರಿಟರ್ನ್ ಓಡಿಸ್ಬೋದು ಬೇರೆಯವರು. ಸೊ ಅವ್ನ್ ತಪ್ಪಿತಸ್ಥ ಅಲ್ಲ, ಅವ್ನ್ ಹಿಡ್ಕೊಂಡು ಹೋಗಿದಾರೆ, ಕೋರ್ಟ್ಗೂ ಇನ್ನೂ ಏನಪ್ಪಾ ಅಂತಂದ್ ಹೇಳಿ ಸಬ್ಮಿಟ್ ಮಾಡಿಲ್ಲ ಅಂತಂದ್ ಹೇಳಿ ಒಂದು ರಿಟರ್ನ್ ಏನಂತ ಹೈಕೋರ್ಟ್ಗೂ ಅಥವಾ ಸುಪ್ರೀಂ ಕೋರ್ಟ್ಗೂ ಅರ್ಜಿ ಸಲ್ಲಿಸಬಹುದು. ಅವಾಗ ಸಲ್ಲಿಸಿದಾಗ ಅದು ನಿಜ ಅಂತ ಗೊತ್ತಾಯ್ತು ಅಂತಂದ್ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಏನ್ ಮಾಡತ್ತಂತಂದ್ ಹೇಳಿದ್ರೆ ಒಂದು ರಿಟ್ಸ್ ಅನ್ನ ಹೊರಡಿಸುತ್ತಾ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಹೆಬಿಯಸ್ ಕಾರ್ಪಸ್ ಅಂತಂದ್ ಹೇಳ್ತೀವಿ. ಹೆಬಿಯಸ್ ಕಾರ್ಪಸ್ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ಉದ್ಯೋಗ ಅರ್ಹತೆನೇ ಇಲ್ಲ, ಸಾರ್ವಜನಿಕ ಉದ್ಯೋಗವನ್ನು ಹೊಂದಿದ್ರೆ ಅಲ್ಲೊಂದು ರಿಟ್ ಅನ್ನ ಹೊರಡಿಸುತ್ತ ಕೋರ್ಟ್. ಅದು ಯಾವ್ದು ಅಂತಂದ್ ಹೇಳಿ ನನಗ ಆನ್ಸರ್ ಅನ್ನ ಹಾಕ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ಇಂಡಿಯಾದಲ್ಲಿ ಫುಟ್ಬಾಲ್ ಅನ್ನ ಪಾಪ್ಯುಲರ್ ಮಾಡೋಕೆ, ಸೊ ಇಂಡಿಯಾದಲ್ಲಿ ಫುಟ್ಬಾಲ್ ಅನ್ನ ಪಾಪ್ಯುಲರ್ ಮಾಡೋಕೆ ಒಂದು ಪ್ರೋಗ್ರಾಮ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಟಾರ್ಟ್ ಮಾಡ್ತಾರ. ಅದೇನಪ್ಪಾ ಅಂತಂದ್ ಹೇಳಿದ್ರೆ ಮಿಷನ್ 11 ಅಂತಂದ್ ಹೇಳ್ಬಿಟ್ಟು, ಏನಪ್ಪಾ ಅಂತಂದ್ ಹೇಳಿದ್ರೆ ಮಿಷನ್ 11 ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ತಾರ. ಫುಟ್ಬಾಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ರಿಗೂ ಪರಿಚಯ ಮಾಡೋಕೆ. ಸೊ ಗೇಮ್ ಅಂತ ಬಂತು ಅಂತಂದ್ ಹೇಳಿದ್ರೆ ನಮ್ಮ ರಾಷ್ಟ್ರೀಯ ಕ್ರೀಡಾ ದಿನ ಅಂತಂದ್ ಹೇಳ್ಬಿಟ್ಟು ಯಾವಾಗ ಆಚರಣೆ ಮಾಡ್ತಾರ ಅಂತಂದ್ ಹೇಳಿದ್ರೆ ಆಗಸ್ಟ್ 29ನೇ ತಾರೀಕು. ಆಗಸ್ಟ್ 29ನೇ ತಾರೀಕು ಏನಂತಂದ್ ಹೇಳಿದ್ರೆ ರಾಷ್ಟ್ರೀಯ ಕ್ರೀಡಾ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತಾರ. ಅದು ಯಾರ ದಿನಾಚರಣೆ ಅಂತಂದ್ ಹೇಳಿದ್ರೆ ಮೇಜರ್ ಧ್ಯಾನ್ ಚಂದ್ ಅವರ ಹುಟ್ಟು ಹಬ್ಬದ ದಿನವನ್ನ ರಾಷ್ಟ್ರೀಯ ಕ್ರೀಡಾ ದಿನ ಅಂತಂದ್ ಹೇಳ್ತೀವಿ. ಅವ್ರು ಯಾವ್ದಕ್ ಫೇಮಸ್ ಅಂತಂದ್ ಹೇಳಿದ್ರೆ ಹಾಕಿ ಅಂತಂದ್ ಹೇಳ್ತೀವಲ್ಲ, ನಮ್ಮ ಭಾರತ ದೇಶದ ಕ್ರೀಡೆ, ಅದಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಅವ್ರು ತುಂಬಾ ಫೇಮಸ್ ಆಗಿರ್ತಾರ. ಎಸ್ ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, 1989 ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಡಿಯಾದ ಅಡಲ್ಟ್ ಸಿಟಿಜನ್ ಅಂತಂದ್ ಹೇಳಿದ್ರೆ ಅಡಲ್ಟ್ ಇಂಡಿಯನ್ ಸಿಟಿಜನ್ ಅಂತಂದ್ ಹೇಳ್ತೀವಿ. ಅಂದ್ರೆ ಇವಾಗ ಮತದಾರರ ಹಕ್ಕು ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮತದಾರರ ಹಕ್ಕು ಅಂದ್ರೆ ಮತ ಹಾಕುವ ಹಕ್ಕನ್ನ ಎಲ್ಲಿವರೆಗೂ ಕೊಡ್ತಾ ಇದ್ರು ಮೊದ್ಲು ಅಂತ ಕ್ವಶನ್ ಕೇಳಿದ್ರೆ 1989ಕ್ಕಿಂತ ಮುಂಚೆ ಎಲ್ಲಿವರೆಗಪ್ಪ ಅಂತಂದ್ ಹೇಳಿದ್ರೆ 21 ವಯಸ್ಸಿತ್ತು. ಮೊದ್ಲೆಷ್ಟಿತ್ತು? 21 ವಯಸ್ಸಾದವ್ರು ಮಾತ್ರ ಏನಪ್ಪಾ ಅಂತಂದ್ರೆ ಮತವನ್ನ ಚಲಾಯಿಸುವ ಹಕ್ಕನ್ನ ಹೊಂದಿದ್ರು. ಬಟ್ ಆದ್ರೆ ಆಮೇಲೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದು ತಿದ್ದುಪಡಿಯನ್ನ ಮಾಡ್ತಾರ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್, ಇದನ್ನ ಬಹಳ ಸರಿ ಕೇಳಿದಾರೆ, ಅದನ್ನ ನೀವು ಆನ್ಸರ್ ಹಾಕ್ಬೇಕು. ಯಾವ ತಿದ್ದುಪಡಿಯನ್ನ ಮಾಡಿ 21 ಇರೋ ವಯಸ್ಸನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ 18ಕ್ಕೆ ತಗೊಂಡ್ ಬರ್ತಾರ ಮತವನ್ನ ಚಲಾಯಿಸುವ ಹಕ್ಕನ್ನ. ಅದನ್ನ ನೀವೇನಂತಂದ್ ಹೇಳಿದ್ರೆ ನನಗ ಆಪ್ಷನ್ ಅಲ್ಲಿ ಹಾಕ್ರಿ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ಇಲ್ಲೇ ಒಂದ್ ಸ್ವಲ್ಪ ನೋಡೋಣ, ಇಲೆಕ್ಷನ್ ಅಂತಂದ್ ಬಂದೈತಿ. ಈಗ ನೋಡ್ರಿ, ಲೋಕಸಭಾಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಈಗ ಇಲೆಕ್ಷನ್ ನಿಲ್ಬೇಕಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ತಾ ಇದೀನಿ, ಲೋಕಸಭಾಕ್ ನಿಲ್ಬೇಕಂತಂದ್ ಹೇಳಿದ್ರೆ ನಿಮ್ದು ವಯಸ್ಸು ಎಷ್ಟಾಗಿರ್ಬೇಕು? 25 ವಯಸ್ಸಾಗಿರ್ಬೇಕು. ರಾಜ್ಯಸಭೆಗೆ ನಿಲ್ಬೇಕಂತಂದ್ ಹೇಳಿದ್ರೆ ಎಷ್ಟಾಗ್ಬೇಕು? 35 ಆಗ್ಬೇಕು. ಗವರ್ನರ್ ಆಗ್ಬೇಕಂತಂದ್ ಹೇಳಿದ್ರೆ 35 ಆಗ್ಬೇಕು. ರಾಷ್ಟ್ರಪತಿಗೆ ಆಗ್ಬೇಕಂತಂದ್ ಹೇಳಿದ್ರೆ 35 ವರ್ಷ ಆಗ್ಬೇಕು. ಆಮೇಲೆ ನೆಕ್ಸ್ಟ್ ಮತ್ತೇನ್ ಬರುತ್ತೆ ನೋಡ್ರಿ, ಗವರ್ನರು ಆಮೇಲೆ ನೆಕ್ಸ್ಟ್ ಪ್ರೆಸಿಡೆಂಟ್ 35 ವರ್ಷ ಆಯ್ತು. ರಾಜ್ಯಸಭೆ ಅಂದ ತಕ್ಷಣ ಎಲ್ಲರೂ ಸೈಲೆಂಟ್ ಆಗಿ ಕುಂತಾರ, 35 ವರ್ಷ ಅಂತ ಹೇಳ್ತಾರೆ. ರಾಜ್ಯಸಭೆಯದಾಗ್ಬೇಕಂತಂದ್ ಹೇಳಿದ್ರೆ 30 ವರ್ಷ. ರಾಜ್ಯಸಭೆದಾಗ್ಬೇಕಂತಂದ್ ಹೇಳಿದ್ರೆ 30 ವರ್ಷ. ಗವರ್ನರು, ಪ್ರೆಸಿಡೆಂಟ್ ಇವರೆಲ್ಲ, ವೈಸ್ ಪ್ರೆಸಿಡೆಂಟ್ ಇವರೆಲ್ಲ ಆಗ್ಬೇಕಂತಂದ್ ಹೇಳಿದ್ರೆ ಅವ್ರಿಗೆ ಎಷ್ಟಪ್ಪ ಅಂತಂದ್ ಹೇಳಿದ್ರೆ 35 ವರ್ಷ. ಆಮೇಲೆ ಪಂಚಾಯತಿ ಒಳಗಡೆ ಸದಸ್ಯ ಆಗ್ಬೇಕಂತಂದ್ ಹೇಳಿದ್ರೆ ಸದಸ್ಯನೋ ಅಧ್ಯಕ್ಷನೋ ಏನೋ ಆಗ್ಬೇಕಂತಂದ್ ಹೇಳಿದ್ರೆ ಎಷ್ಟು ವಯಸ್ಸಲ್ಲಿ? 21 ವಯಸ್ಸಾಗಿರ್ಬೇಕು. ಇವುಗಳನ್ನ ಒಂದ್ ಕಡೆ ಸೈಡ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಬರೆದಿಟ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಲಕ್ಷ್ಮೀಬಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅಂತಂದ್ ಹೇಳಿ ಫಿಸಿಕಲ್ ಎಜುಕೇಶನ್ ಒಂದ್ ಏನಪ್ಪಾ ಅಂತಂದ್ ಹೇಳಿ ಇನ್ಸ್ಟಿಟ್ಯೂಟ್ ಬರುತ್ತೆ. ಲಕ್ಷ್ಮೀಬಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅಂತಂದ್ ಹೇಳಿ ಅದಕ್ಕೆ ಫಂಡ್ ಅನ್ನ ಯಾರು ಕೊಡ್ತಾರ? ಕಂಪ್ಲೀಟ್ ಆಗಿ ಕ್ವಶನ್ ಕೇಳಿದ್ರೆ ಯಾರಪ್ಪ ಅಂತಂದ್ ಹೇಳಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಅದಕ್ಕೆ ಫಂಡ್ ಅನ್ನ ಕೊಡ್ತಾರ. ಅಂದ್ರೆ ಫಿಸಿಕಲ್ ಎಜುಕೇಶನ್ ಬಗ್ಗೆ. ಸೊ ಯಾವುದೇ ಫಿಸಿಕಲ್ ರಿಲೇಟೆಡ್ ಬರ್ಬೋದು, ಕ್ರೀಡೆಗಳು ಬರ್ಬೋದು, ಎಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ
ಲಕ್ಷ್ಮೀಬಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲಿಸ್ತಾರ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಿಮ್ಗಂತೂ ಇದು ಗೊತ್ತೈತಿ. ವಿಚ್ ಟೀಮ್ ಮೆನ್ಸ್ T20 ವರ್ಲ್ಡ್ ಕಪ್ 2007ರಲ್ಲಿ T20 ವರ್ಲ್ಡ್ ಕಪ್ ಯಾವ್ದ್ರಲ್ಲಿ ಮೆನ್ಸ್ ಒಳಗಡೆ ಯಾರು ಗೆದ್ರು ಅಂತ ಕ್ವಶನ್ ಕೇಳಿದ್ರ ಅದಂತೂ ನಾನು ಡಿಸ್ಕಷನ್ ಮಾಡೋದೇ ಬೇಡ. ಯಾವ್ದಪ್ಪ ಅಂತಂದ್ರೆ ಇಂಡಿಯಾ ಅಂತಂದ್ ಹೇಳ್ತೀವಿ. ನಮ್ಗೆ ಅದನ್ನೇ ಆನ್ಸರ್ ಕೊಟ್ಟಿದ್ದಾರೆ. ಇಂಡಿಯಾನೋ ಅಲ್ವಾ ಅಂತ ಕನ್ಫರ್ಮ್ ಮಾಡ್ರು ಒಂದ್ಸರಿ. ಕನ್ಫರ್ಮ್ ಇಂಡಿಯಾನಲ್ಲ 2007ರಲ್ಲಿ T20 ವರ್ಲ್ಡ್ ಕಪ್ ಅನ್ನು ಗೆದ್ದಿರೋದು? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನ್ಯೂಕ್ಲಿಯರ್ ಫ್ಯೂಷನ್ ಅಂತಂದ್ ಹೇಳ್ತೀವಿ. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಆ ರಿಯಾಕ್ಷನ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಏನ್ ಮಾಡ್ತಾರ ಅಂತ ಕ್ವಶನ್ ಕೇಳಿದಾರೆ. ಅಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಸ್ಟಿಕ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಸ್ಟಿಕ್ಸ್ ಅಂತಂದ್ರೆ ಅಡ್ಮಿಟಿಂಗ್ ಸ್ಟಿಕ್ಸ್ ಅಂತಂದ್ ಹೇಳಿದ್ರೆ ಕಂಟ್ರೋಲ್ ರಾಡ್ಸ್ ಗಳನ್ನ ಯೂಸ್ ಮಾಡ್ತಾರ. ಏನ್ ಯೂಸ್ ಮಾಡ್ತಾರ? ಕಂಟ್ರೋಲ್ ರಾಡ್ಸ್ ಗಳನ್ನ. ಹಂಗಂದ್ರೆ ಏನಿದ? ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಏನು? ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಏನು? ಬೈಜಿಕ ಸಮ್ಮಿಲನ, ಬೈಜಿಕ ವಿದಳನ ಅಂತಂದ್ ಹೇಳಿ ಎಲ್ರಿಗೂ ಗೊತ್ತಾ? ಸೊ ಇಲ್ಲಿ ನೋಡ್ರಿ, ನ್ಯೂಕ್ಲಿಯರ್ ಫ್ಯೂಷನ್ ಅಂತಂದ್ ಹೇಳ್ತೀವಿ, ಬೈಜಿಕ ವಿದಳನ ಅಂತಂದ್ ಹೇಳ್ತೀವಿ. ಅಲ್ಲಿ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್. ಸೊ ಪರಮಾಣು ಕಿರಣಗಳನ್ನ, ಪರಮಾಣು ಶಕ್ತಿಯನ್ನ ಅಂತಂದ್ ಹೇಳ್ತೀವಿ, ಹೊರಗಡೆ ಹಾಕುವಂತ ಒಂದು ಮಟೀರಿಯಲ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತಂದ್ ಹೇಳ್ತೀವಿ. ಅದು ಒಂದೇನಿರುತ್ತಪ್ಪ ಅಂತಂದ್ ಹೇಳಿದ್ರೆ ಅದಕ್ಕೊಂದು ನ್ಯೂಟ್ರಾನ್ ಅನ್ನ ಸ್ಟ್ರೈಕ್ ಮಾಡಿದಾಗ ಅದು ಎರಡು ಮಟೀರಿಯಲ್ ಗಳಾಗಿ, ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಗಳಾಗಿ ಅದು ಒಡೆದು ಹೋಯ್ತು ಅಂತಂದ್ ಹೇಳಿದ್ರೆ ಆ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ಅಗಾಧ ಪ್ರಮಾಣವಾದ ಎನರ್ಜಿಯನ್ನ ಬಿಡುಗಡೆ ಮಾಡುತ್ತೆ. ಸೊ ಆ ತರ ಅಗಾಧ ಪ್ರಮಾಣವಾದ ಎನರ್ಜಿಯನ್ನು ಬಿಡುಗಡೆ ಮಾಡಿರ್ತಲ್ಲ, ಅದನ್ನ ನಾವೇನಂತಂದ್ ಹೇಳಿದ್ರೆ ಬೇರೆ ಕಡೆ ಶಾಖವನ್ನ ಯೂಸ್ ಮಾಡ್ಕೊಂಡು ವಿದ್ಯುತ್ ಶಕ್ತಿಯನ್ನಾಗಿ ರೆಡಿ ಮಾಡ್ಕೊಂತೀವಿ, ಯೂಸ್ ಮಾಡ್ಕೊಂತೀವಿ. ಸೊ ಈ ತರ ನೋಡ್ರಿ, ನ್ಯೂಕ್ಲಿಯಸ್ ಇದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಎರಡಾಗಿ ವಿಭಜನೆ ಆಗೋದನ್ನ ನಾವು ವಿದಳನ ಕ್ರಿಯೆ ಅಂತ ಕರಿತೀವಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಹಂಗ ಆಗ್ತಾನೆ ಹೋಗ್ತಿರುತ್ತೆ. ಬಟ್ ಆದ್ರೆ ಇದನ್ನ ಕಂಟ್ರೋಲ್ ಮಾಡ್ಬೇಕಲ್ಲ. ಇದನ್ನ ಕಂಟ್ರೋಲ್ ಮಾಡ್ಬೇಕಂತಂದ್ ಹೇಳಿದ್ರೆ ನಾವ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಕಂಟ್ರೋಲಿಂಗ್ ರಾಡ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಟ್ರೋಲ್ ಮಾಡೋಕೆ ರಾಡ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ರಾಡ್ಸ್ ಗಳನ್ನ ಯೂಸ್ ಮಾಡಿ ಏನಂತಂದ್ ಹೇಳಿದ್ರೆ ಅಲ್ಲಿ ಬರುವಂತಹ ನ್ಯೂಟ್ರಾನ್ಸ್ ಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರಾಡ್ಸ್ ಗಳು ಹಿರ್ಕೊಂಡು ಅಂತಂದ್ ಹೇಳಿದ್ರೆ ಅಲ್ಲಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಹೋಗಿ ತಾಗಂಗಿಲ್ಲ ಜಾಸ್ತಿ. ಅವಾಗ ಇವೇನ ಎರಡು ಮತ್ತೆ ಎಲಿಮೆಂಟ್ಸ್ ಗಳಾಗಿ ಡಿವೈಡ್ ಆಗಂಗಿಲ್ಲ, ವಿದಳನ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಕಂಟ್ರೋಲಿಂಗ್ ರಾಡ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಆ ಕಂಟ್ರೋಲಿಂಗ್ ರಾಡ್ಸ್ ಗಳನ್ನ ಯಾವ್ದ್ರಿಂದ ಮಾಡಿರ್ತಾರೆ ಅಂತಂದ್ ಹೇಳಿದ್ರೆ ಕ್ಯಾಡ್ಮಿಯಂ ಅನ್ನೋ ಒಂದು ಎಲಿಮೆಂಟ್ ಇಂದ ಮಾಡಿರ್ತಾರೆ. ಅವು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ನ್ಯೂಟ್ರಾನ್ಸ್ ಗಳನ್ನ ಹಿಡಿದಿಟ್ಕೋತಾವ, ಮ್ಯಾಗ್ನೆಟ್ ತರ ಹೀರ್ಕೊಳ್ತಾವ. ಸೊ ಅವಾಗ ಏನಂತಂದ್ ಹೇಳಿದ್ರೆ ಬೈಜಿಕ ವಿದಳನ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ನೋಡ್ರಿ, ಈ ಬೈಜಿಕ ವಿದಳನವನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ಅನುಸ್ಥಾವರಗಳಲ್ಲಿ. ಎಲ್ಲಿ ಯೂಸ್ ಮಾಡ್ತಾರೋ ಅನುಸ್ಥಾವರಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಯೂಸ್ ಮಾಡ್ತಾರ. ಈಗ ನೋಡ್ರಿ, ನಮ್ ಕರ್ನಾಟಕದೊಳಗೆ ಯಾವ್ದೈತಿ? ಕೈಗಾ ಅನುಸ್ಥಾವರ ಐತ. ಅದೇ ತರ ತಮಿಳುನಾಡು ಒಳಗಡೆ ಯಾವ್ದೈತಿ? ತಮಿಳುನಾಡದೊಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಎರಡು ಬರ್ತಾವ. ಆಮೇಲೆ ಉತ್ತರ ಪ್ರದೇಶದೊಳಗಡೆ ಒಂದ್ ಬರುತ್ತೆ ನರೋರಾ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಗುಜರಾತ್ ಒಳಗಡೆ ಒಂದ್ ಬರುತ್ತೆ, ರಾಜಸ್ಥಾನದೊಳಗಡೆ ಒಂದ್ ಬರುತ್ತೆ, ಮಹಾರಾಷ್ಟ್ರದೊಳಗಡೆ ತಾರಾಪುರ್ ಅಂತಂದ್ ಹೇಳಿ ಬರುತ್ತೆ. ನೋಡ್ರಿ, ಎಲ್ಲಾನು ನಾನು ಹೇಳ್ಕೊಟ್ಟೇನೆ. ಬಟ್ ಆದ್ರೆ ಅವುಗಳನ್ನ ನೀವು ಸರ್ಚ್ ಮಾಡ್ಬೇಕು, ಅವಾಗ ನಿಮಗ್ ಜಾಸ್ತಿ ನಾಲೆಜ್ ಬರುತ್ತೆ. ಈ ಅನುಸ್ಥಾವರಗಳಲ್ಲಿ ಏನಂತಂದ್ ಹೇಳಿದ್ರೆ ಯಾವ ಕ್ರಿಯೆಯನ್ನ ಯೂಸ್ ಮಾಡ್ತಾರ? ಬೈಜಿಕ ವಿದಳನ ಕ್ರಿಯೆಯನ್ನ ಯೂಸ್ ಮಾಡ್ತಾರೆ. ಅದೇ ತರ ಸೂರ್ಯನಲ್ಲಿ ನಡೆಯೋದು ಯಾವ್ದು? ಅದನ್ನ ನಾವು ಬೈಜಿಕ ವಿದಳನ ಅಂತಂದ್ ಹೇಳಿದ್ರೆ ಒಂದಿದ್ದು ಎರಡಾಗಿ ಒಡೆದು ಹೋಗೋದು, ವಿದಳನ ಆಗೋದು ಯಾವಾಗ? ನ್ಯೂಟ್ರಾನ್ ಹಿಟ್ ಆದಾಗ. ಅದೇ ತರ ಸಮ್ಮಿಲನ ಅಂತ ಬರುತ್ತೆ, ಬೈಜಿಕ ಸಮ್ಮಿಲನ ಅಂತಂದ್ ಬರುತ್ತ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಎರಡು ಇದ್ದದ್ದೇನಪ್ಪಾ ಅಂತಂದ್ ಹೇಳಿದ್ರೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಒಂದಾಗೋದು. ಅವಾಗ ಏನಂತಂದ್ ಹೇಳಿದ್ರೆ ಅಗಾಧ ಪ್ರಮಾಣವಾದ ಶಕ್ತಿ ಬಿಡುಗಡೆ ಆಗತ್ತ. ಇದು ಎಲ್ಲಿ ನಡೆಯುತ್ತೆ ಅಂತಂದ್ ಹೇಳಿದ್ರೆ ಸೂರ್ಯನಲ್ಲಿ ನಡೆಯುತ್ತೆ. ಸಮ್ಮಿಲನ ಕ್ರಿಯೆಯಲ್ಲಿ ನಡೆಯುತ್ತೆ ಸೂರ್ಯನೊಳಗಡೆ. ಹೆಂಗ್ ನಡೆಯುತ್ತೆ ಸರ್? ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹೈಡ್ರೋಜನ್ ಎರಡು ಒಂದಾಗೇನಪ್ಪಾ ಅಂತಂದ್ ಹೇಳಿದ್ರೆ ಹೀಲಿಯಂ ಆಗುತ್ತ. ಅವಾಗ ಅಗಾಧ ಪ್ರಮಾಣವಾದ ಶಕ್ತಿ ಬಿಡುಗಡೆ ಆಗತ್ತ. ಯಾವ್ದ್ರಲ್ಲಿ? ಸೂರ್ಯನ ಒಳಗಡೆ. ಆ ಶಕ್ತಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಬೆಳಕಾಗಿ ಯೂಸ್ ಮಾಡ್ಕೊಂತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಪ್ರಕಾರ ಅಂತಂದ್ ಹೇಳಿ ಕೊಟ್ಟಿದ್ದಾರೆ. ಇದನ್ನ ನಾನು ಅಷ್ಟೊಂದು ಈಗ ಡಿಸ್ಕಷನ್ ಮಾಡಲ್ಲ, ಯಾಕಂತಂದ್ ಹೇಳಿದ್ರೆ ಯೂಸ್ ಆಗಲ್ಲ. ಸೊ HDI ಪ್ರಕಾರ ಅಂತ ಬಂದಾಗ ಒಂದು ರ್ಯಾಂಕ್ ಬರುತ್ತೆ. ಅದನ್ನ ನಾನೊಂದು ಕರೆಂಟ್ ಅಫೇರ್ಸ್ ಒಳಗಡೆ ನಾನು ನಿಮ್ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತಂದ್ ಹೇಳಿ ಒಂದು ಸಂಸ್ಥೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ 1920ರಲ್ಲಿ ಫಾರ್ಮ್ ಆಗುತ್ತೆ. ಸೊ ಅದ್ರದ್ದು ಫಸ್ಟ್ ಪ್ರೆಸಿಡೆಂಟ್ ಯಾರಾಗಿದ್ರು ಅಂತ ಕ್ವಶನ್ ಕೇಳಿದ್ರೆ ಯಾರಪ್ಪ ಅಂತಂದ್ ಹೇಳಿದ್ರೆ ಲಾಲಾ ಲಜಪತ್ ರಾಯರು. ಯಾರಾಗಿರ್ತಾರಪ್ಪ ಅಂತಂದ್ ಹೇಳಿದ್ರೆ ಲಾಲಾ ಲಜಪತ್ ರಾಯ್. ಆಮೇಲೆ ಇದು ಒಂದು ಕ್ವಶನ್, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ. ಇನ್ನೊಂದು ಬರುತ್ತೆ ಕಾಂಗ್ರೆಸ್ ಜಸ್ಟ್.
ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಂದೇಳಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದು ಯಾವಾಗ ಇದು ಸ್ಥಾಪನೆ ಆಗತ್ತಾ? ಇದು 1885ರಲ್ಲಿ ಸ್ಥಾಪನೆ ಆಗುತ್ತೆ. ಯಾವಾಗ ಸ್ಥಾಪನೆ ಆಗುತ್ತಾ? 1885ರಲ್ಲಿ ಸ್ಥಾಪನೆ ಆಗತ್ತ. ಅದ್ರಲ್ಲಿ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಬರ್ತಾವ. ಅದ್ರಲ್ಲಿ ನೋಡ್ರಿ, ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ದು ಮೊದಲ ಅಧಿವೇಶನ ಎಲ್ಲಿ ನಡಿಬೇಕಿತ್ತಪ್ಪ ಅಂತಂದ್ ಹೇಳಿದ್ರೆ ಪುಣೆ ಒಳಗಡೆ ನಡಿಬೇಕಿತ್ತು. ಬಟ್ ಅದ್ರ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಆ ವರ್ಷದಲ್ಲಿ ಫ್ಲೇಗ್ ರೋಗ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನ ಎಲ್ಲಿಗೆ ಚೇಂಜ್ ಮಾಡ್ತಾರ? ಮುಂಬೈಗೆ ಚೇಂಜ್ ಮಾಡ್ತಾರೆ. ಫಸ್ಟ್ ಅಧಿವೇಶನ ಎಲ್ಲಿ ನಡೆಯುತ್ತಾ? ಮುಂಬೈ ಒಳಗಡೆ ನಡೆಯುತ್ತಾ. ಅದರದ್ದು ಅಧ್ಯಕ್ಷರು ಯಾರು ವಹಿಸಿರ್ತಾರ ಅಂತಂದ್ ಹೇಳಿದ್ರೆ WC ಬ್ಯಾನರ್ಜಿ ಅವರು ವಹಿಸಿರ್ತಾರ. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಕೆಲವೊಂದು ಅಧಿವೇಶನಗಳು ಬರ್ತಾವ. 1907ರ ಅಧಿವೇಶನ. 1907ರ ಅಧಿವೇಶನ ಎಲ್ಲಿ ನಡೀತೈತಪ್ಪ ಅಂತಂದ್ ಹೇಳಿದ್ರೆ ಸೂರತ್ ಅಧಿವೇಶನ. ಸೂರತ್ ಅಲ್ಲಿ ನಡೆಯುತ್ತೆ, ಸೂರತ್ ಅಧಿವೇಶನ ಅಂತ ಕರಿತೀವಿ. ಇದ್ರಲ್ಲಿ ಏನಾಗತ್ತ ಅಂತಂದ್ ಹೇಳಿದ್ರೆ ನಮ್ಮ ಇಂಡಿಯನ್ ಹೋರಾಟಗಾರರು ಏನಿರ್ತಾರಲ್ಲ, ಸೊ ಅವ್ರೆಲ್ಲ ಏನಂತಂದ್ ಹೇಳಿದ್ರೆ ಮನಸ್ತಾಪಗೊಂಡು ಏನೋ ಒಂದ್ ಅಲ್ಲಿ ಜಗಳ ಆಗಿ ಎರಡಾಗ್ತಾರ. ಸೊ ಅವರೇ ಯಾರಪ್ಪ ಅಂತಂದ್ ಹೇಳಿದ್ರೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತಂದೇಳಿ ಸಪರೇಟ್ ಆಗ್ತಾರ. ಅದಕ್ಕೋಸ್ಕರ ಅದನ್ನ ನಾವು 1907ರ ಸೂರತ್ ಒಡಕು ಅಂತಂದ್ ಹೇಳ್ತೀವಿ. ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ 1916ರಲ್ಲಿ ಒಂದು ಒಪ್ಪಂದ ಆಗತ್ತ, ಲಕ್ನೋ ಒಪ್ಪಂದ ಅಂತಂದ್ ಹೇಳ್ತೀವಿ. ಅದ್ರ ಪ್ರಕಾರ ಮತ್ತೆ ಮಂದಗಾಮಿಗಳು ತೀವ್ರಗಾಮಿಗಳೇನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೆ ಕೂಡ್ತಾರ. ಅದು ಸನ್ನಿವೇಶ ಬೇರೆ. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರೋದು 1917ರ ಅಧಿವೇಶನ. ಈ ಅಧಿವೇಶನದಲ್ಲಿ ಆನಿ ಬೆಸೆಂಟ್ ರವರು ಏನಪ್ಪಾ ಅಂತಂದ್ ಹೇಳಿದ್ರೆ ಅಧ್ಯಕ್ಷರಾಗ್ತಾರ. ಭಾರತದ ಮೊದಲ ಮಹಿಳಾ ಅಧ್ಯಕ್ಷರು ಅಂತಂದ್ ಹೇಳ್ತೀವಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ. ಅದಾದ ನಂತರ ನೆಕ್ಸ್ಟ್ ಸರೋಜಿನಿ ನಾಯ್ಡು ಅವರು ಏನಪ್ಪಾ ಅಂತಂದ್ ಹೇಳಿದ್ರೆ ಅಧ್ಯಕ್ಷರಾಗ್ತಾರ. ಭಾರತದ ಮಹಿಳೆ. ಇವ್ರು ಆನಿ ಬೆಸೆಂಟ್ ರವರು ಮಹಿಳಾ ಅಧ್ಯಕ್ಷರು ಮೊದಲು. ಬಟ್ ಅದ್ರ ಭಾರತದಲ್ಲೇ ಹುಟ್ಟಿ ಬೆಳೆದಂತವ್ರು ಒಬ್ರು ಯಾರಪ್ಪ ಅಂತಂದ್ ಹೇಳಿದ್ರೆ ಮಹಿಳೆ ಸರೋಜಿನಿ ನಾಯ್ಡು ಅವರು ಅಧ್ಯಕ್ಷರಾಗ್ತಾರ. ಯಾವಾಗ ಅಂತ ನೀವು ನಮಗೆ ಹೇಳಬೇಕು. ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ 1924ರಲ್ಲಿ ನಡೆದಂತಹ ಬೆಳಗಾವಿ ಅಧಿವೇಶನ. ಈ ಬೆಳಗಾವಿ ಅಧಿವೇಶನದಲ್ಲಿ ಏನಪ್ಪಾ ಅಂದ್ರ ಮಹಾತ್ಮ ಗಾಂಧೀಜಿ ಅವರು ಒಂದೇ ಒಂದು ಅಧಿವೇಶನದಲ್ಲಿ ಅವ್ರೇನಪ್ಪಾ ಅಂತಂದ್ರೆ ಅಧ್ಯಕ್ಷರಾಗಿರ್ತಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೊಳ್ರಿ. ಉಳಿದದ್ದು ಆಮೇಲೆ ನಾವು ಏನಂತಂದ್ರೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ನೋಡ್ರಿ, ನ್ಯಾಷನಲ್ ಸ್ಪೋರ್ಟ್ಸ್ ಡೇ, ರಾಷ್ಟ್ರೀಯ ಕ್ರೀಡಾ ದಿನವನ್ನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕ್ವಶನ್ ಕೇಳಿದಾರ. ಆಗಸ್ಟ್ 29ನೇ ತಾರೀಕು. ನಾನು ಆಗ್ಲೇ ಇದ್ರ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಡಿಸ್ಕಷನ್ ಮಾಡಿದೀನಿ, ಅದ್ರ ಬಗ್ಗೆ ನೋಡೋದು. ಆಮೇಲೆ ಯೂತ್ ಡೇ ಅಂತಂದ್ ಬರುತ್ತೆ, ಯುವ ದಿನ, ರಾಷ್ಟ್ರೀಯ ಯುವ ದಿನ ಅಂತಂದ್ ಹೇಳಿ ಬರುತ್ತಾ. ಯಾವ ದಿನಪ್ಪ ಅಂತಂದ್ ಹೇಳಿದ್ರೆ ಜನವರಿ 12 ಸ್ವಾಮಿ ವಿವೇಕಾನಂದರ ಜಯಂತಿ ದಿನ ಏನಪ್ಪಾ ಅಂತಂದ್ ಹೇಳಿದ್ರೆ ಯುವ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ. ಆಮೇಲೆ ನೀವೆಲ್ಲರೂ ಮಿಲಿಟರಿ ಹೋಗ್ತಿದ್ರಲ್ಲ, ಆರ್ಮಿ ಡೇ ಯಾವಾಗ, ಅದಾದ ನಂತರ ಏರ್ ಫೋರ್ಸ್ ಡೇ ಯಾವಾಗ, ನೇವಿ ಡೇ ಯಾವಾಗ ಅಂತಂದ್ ಹೇಳಿ ನನಗ ಕಮೆಂಟ್ ಅನ್ನ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಂಬ್ರಾಯ್ಡರಿ ಫ್ಲವರ್. ಸೊ ಎಂಬ್ರಾಯ್ಡರಿ ಏನಪ್ಪ ಅಂತಂದ್ರೆ ಎಂಬ್ರಾಯ್ಡರಿ ಹಾಕ್ತಾರೆ. ಯಾವ್ದನ್ನ? ಫ್ಲವರ್ ಆಫ್ ಅ ಲೀಫ್ ಅಂತಂದ್ ಹೇಳ್ಬಿಟ್ಟು. ಈಗ ಫಾರ್ ಎಕ್ಸಾಂಪಲ್ ತೋರಿಸಿ ನೋಡ್ರಿ, ಇದೆಲ್ಲ ಎಂಬ್ರಾಯ್ಡರಿ ಇದು. ಸೊ ಒಂದೇನಪ್ಪಾ ಅಂತಂದ್ರೆ ಹೂಗಳ ಚಿತ್ರಗಳನ್ನ ಬಿಡಿಸೋದು ಎಂಬ್ರಾಯ್ಡರಿ ಡಿಸೈನ್ಸ್ ಅಂತಂದ್ ಹೇಳ್ತೀವಿ. ಇದನ್ನ ಜಾಸ್ತಿ ಎಲ್ಲಿ ಮಾಡ್ತಾರೋ, ಯಾವ ರಾಜ್ಯದಲ್ಲಿ ಮಾಡ್ತಾರಂತ ಕ್ವಶನ್ ಕೇಳಿದ್ರೆ ಉತ್ತರ ಪ್ರದೇಶದೊಳಗಡೆ ಜಾಸ್ತಿ ಇದ್ರ ಮೇಲೆ ವರ್ಕ್ ಮಾಡ್ತಾರೆ. ಎಂಬ್ರಾಯ್ಡರಿ ಫ್ಲವರ್ ಲೀಫ್ ಅನ್ನ ಮಾಡೋದಿಲ್ಲ ಏನಂತಂದ್ ಹೇಳಿದ್ರೆ ಉತ್ತರ ಪ್ರದೇಶದೊಳಗಡೆ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇಲೆಕ್ಟ್ರಿಸಿಟಿ ಫ್ಲೋ ಆಗ್ತಿರುತ್ತೆ. ಇವೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ವೈರ್ ಅಲ್ಲಿ ಏನಂತಂದ್ ಹೇಳಿದ್ರೆ ಒಂದು ವೈರ್ ಇರುತ್ತೆ. ಇದ್ರಲ್ಲಿ ಏನಪ್ಪಾ ಅಂತ ಕಾಪರ್ ವೈರ್ ಅಂತ ಅನ್ಕೊಳ್ರಿ. ಸೊ ಅತಿ ಹೆಚ್ಚು ಇಲೆಕ್ಟ್ರಿಸಿಟಿ ಹೋಗ್ತಿರುತ್ತೆ. ಇಲ್ಲಿ ಏನಂತಂದ್ ಹೇಳಿದ್ರೆ ರೆಸಿಸ್ಟೆನ್ಸ್, ರೋಧ ಅಂತಂದ್ ಹೇಳ್ತೀವಿ, ಕಡಿಮೆ ಇರುತ್ತೆ. ಅದೇ ಬೇರೆ ಯಾವ್ದಾದ್ರು ವೈರ್ ತಗೊಳ್ರಿ ಅಥವಾ ಕಬ್ಬಿನ ತಂತಿ ತಗೊಳ್ರಿ, ಇದ್ರಲ್ಲಿ ಏನಂತಂದ್ ಹೇಳಿದ್ರೆ ತುಂಬಾ ಕಡಿಮೆ ಫ್ಲೋ ಆಗುತ್ತೆ. ಯಾಕಂತಂದ್ ಹೇಳಿದ್ರೆ ಸೊ ಇದ್ರಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ಈ ತರ ಒಂದು ವೈರ್ ಅಲ್ಲಿ ಕಂಟಿನ್ಯೂಸ್ ಆಗಿ ಫ್ಲೋ ಆಗುವಾಗ ವೋಲ್ಟೇಜ್ ಅನ್ನ ಚೇಂಜ್ ಮಾಡ್ಬೇಕು ಅಂತಂದ್ ಹೇಳಿದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ ವೇರಿಯಬಲ್ ಅಂದ್ರೆ ಚೇಂಜ್ ಮಾಡುವಂತಹ ರೆಸಿಸ್ಟೆನ್ಸ್ ರೋಧವನ್ನ ಯೂಸ್ ಮಾಡ್ತೀವಿ. ಅದನ್ನ ನಾವು ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ರೊನಾಲ್ಡೋ ಗ್ಯಾರೋಸ್ ಗ್ರ್ಯಾಂಡ್ ಸ್ಲಾಮ್ ಅಂತಂದ್ ಹೇಳ್ಬಿಟ್ಟು, ರೊನಾಲ್ಡೋ ಗ್ಯಾರೋಸ್ ಗ್ರ್ಯಾಂಡ್ ಸ್ಲಾಮ್ ಅಂತಂದ್ ಹೇಳ್ಬಿಟ್ಟು ಯಾವ ಟೂರ್ನಮೆಂಟ್ ಅನ್ನ ಕರಿತೀವಿ ಅಂತಂದ್ ಹೇಳಿ. ಯಾವ ಟೂರ್ನಮೆಂಟ್ ಅಂತಂದ್ ಹೇಳಿದ್ರೆ ಫ್ರೆಂಚ್ ಓಪನ್. ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಿದೆ. ಫ್ರೆಂಚ್ ಓಪನ್, ಅದಾದ ನಂತರ ವಿಂಬಲ್ಡನ್, ಆಮೇಲೆ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್, ಆಮೇಲೆ ಅಮೆರಿಕನ್. ಟೋಟಲ್ ಆಗಿ 4 ಗ್ರ್ಯಾಂಡ್ ಸ್ಲಾಮ್ ಗಳು ಬರ್ತಾವ. ಅದ್ರಲ್ಲಿ ಫ್ರೆಂಚ್ ಓಪನ್ ನಾವು ರೊನಾಲ್ಡೋ ಗ್ಯಾರೋಸ್ ಗ್ರ್ಯಾಂಡ್ ಸ್ಲಾಮ್ ಅಂತಂದ್ ಹೇಳಿ ಕರಿತೀವಿ ಅಂತಂದೇಳಿ ನಾನು ಆಲ್ರೆಡಿ ನಿಮ್ ಜೊತೆಗೆ ಡಿಸ್ಕಷನ್ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ವರಾಹಲಕ್ಷ್ಮಿ ನರಸಿಂಹ ಟೆಂಪಲ್ ಅಂತಂದೇಳಿ, ವರಾಹಲಕ್ಷ್ಮಿ ನರಸಿಂಹ ಟೆಂಪಲ್ ಅಂತಂದ್ ಹೇಳಿ ಬರುತ್ತೆ. ಎಲ್ಲಪ್ಪಾ ಅಂತಂದ್ ಹೇಳಿ ಸಿಂಹಾಚಲ ಹಿಲ್ ಸ್ಟೇಷನ್ ಅಲ್ಲಿ. ಸಿಂಹಾಚಲ ಏನೈತಲ್ಲ ಆ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ವರಾಹಲಕ್ಷ್ಮಿ ನರಸಿಂಹ ಟೆಂಪಲ್. ಈ ಟೆಂಪಲ್ ನೋಡಿ, ವರಾಹಲಕ್ಷ್ಮಿ ನರಸಿಂಹ ಟೆಂಪಲ್ ಅಂತಂದ್ ಹೇಳಿ ಬರುತ್ತೆ. ತುಂಬಾ ಚೆನ್ನಾಗೈತೆ. ಸೊ ಈ ಟೆಂಪಲ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕ್ವಶನ್ ಕೇಳಿದ್ರೆ ಎಲ್ಲಪ್ಪಾ ಅಂತಂದ್ ಹೇಳಿದ್ರೆ ಆಂಧ್ರ ಪ್ರದೇಶದೊಳಗಡೆ ಕಂಡು ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಅದೇ ತರ. ಸೊ ಇಲೆಕ್ಷನ್ ಕಮಿಷನ್ ಅನ್ನ
ಕೊಡುವಂತಹ ಒಂದು ಆರ್ಟಿಕಲ್ ವಿಧಿ ಯಾವುದು ಅಂತ ಕ್ವಶನ್ ಕೇಳಿದ್ರೆ, ಇಲೆಕ್ಷನ್ ಕಮಿಷನ್ ಒಂದು ಬೇಕು ನಮ್ಮ ಭಾರತ ದೇಶಕ್ಕೆ ಅಂತಂದೇಳಿ ಸೊ ಹೇಳುವಂತಹ ಒಂದು ಆರ್ಟಿಕಲ್ ಯಾವ್ದಂತಂದ ಹೇಳಿದ್ರೆ ಆರ್ಟಿಕಲ್ 324 ನಮ್ಮ ಭಾರತ ದೇಶಕ್ಕೊಂದು ಇಲೆಕ್ಷನ್ ಕಮಿಷನ್ ಬೇಕು ಅಂತಂದ ಹೇಳಿ. ಈ ಇಲೆಕ್ಷನ್ ಕಮಿಷನ್ ಒಳಗಡೆ ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 3 ಜನ ಕಮಿಷನರ್ಸ್ ಗಳು ಬರ್ತಾರೆ. ಒಬ್ರು ಯಾರಂತಂದ ಹೇಳಿದ್ರೆ ಚೀಫ್ ಇಲೆಕ್ಷನ್ ಕಮಿಷನರ್ ಅಂತಂದ ಹೇಳಿ. ಇವಾಗ ಯಾರಿದಾರ ಅಂತ ನೋಡ್ರಿ. ಆಮೇಲೆ ನೆಕ್ಸ್ಟ್ ಯಾರಪ್ಪ ಅಂತಂದ ಹೇಳಿದ್ರೆ ಜಸ್ಟ್ ಇಲೆಕ್ಷನ್ ಕಮಿಷನರ್ಸ್ ಅಂತಂದ ಹೇಳಿ ಬರ್ತಾರೆ. ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 3 ಇಲೆಕ್ಷನ್ ಕಮಿಷನರ್ಸ್ ಗಳು ಬರ್ತಾರೆ. ಕ್ಲಿಯರ್ ಎಲ್ರಿಗೂ? ಅವ್ರು ಯಾರು ಅಂತಂದ ಹೇಳಿ ನನಗೆ ನೀವು ಹಾಕ್ಬೇಕು. ಸೊ ಇದು ಇಂಡಿಯನ್ ಇಲೆಕ್ಷನ್ ಕಮಿಷನ್ ಏನ್ ಮಾಡತ್ತಪ್ಪ ಅಂತಂದ ಹೇಳಿದ್ರೆ ಎಲ್ಲಾ ಇಲೆಕ್ಷನ್ಸ್ ಗಳನ್ನ ನೋಡ್ಕೊಳ್ಳುತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹಿಂದೂಸ್ತಾನ್ ಆಂಟಿಬಯೋಟಿಕ್ಸ್ ಲಿಮಿಟೆಡ್ ಫ್ಯಾಕ್ಟರಿ. ಆಂಟಿಬಯೋಟಿಕ್ಸ್ ಅಂತಂದ ಹೇಳಿದ್ರೆ ಇವಾಗ ನೀವು ನಮ್ ಲೋಕಲ್ ಹಳ್ಳಿ ಕಡೆ ಗುಳಿಗೆ ಅಂತ ಹೇಳ್ತೀರಿ ನೋಡ್ರಿ, ಮೆಡಿಸಿನ್ಸ್ ಆಂಟಿಬಯೋಟಿಕ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ ಹಿಂದೂಸ್ತಾನ್ ಆಂಟಿಬಯೋಟಿಕ್ಸ್ ಲಿಮಿಟೆಡ್ ಫ್ಯಾಕ್ಟರಿ ಎಲ್ಲಿ ಕಂಡು ಬರುತ್ತಾ ಅಂತ ಕ್ವಶನ್ ಕೇಳಿದ್ರೆ ಎಲ್ಲಪ್ಪ ಅಂತಂದ ಹೇಳಿದ್ರೆ ಪುಣೆ ಒಳಗಡೆ ಕಂಡು ಬರುತ್ತಾ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇದಕ್ಕಿಂತ ಜಾಸ್ತಿ ಏನಪ್ಪಾ ಅಂತಂದ್ರೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇನ್ನು ಉಳಿದಿರೋ ಕ್ವಶನ್ಸ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.